ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂಡರ್ ದ ರಾಕ್. ನಾನು ಈಗನ್ ಇವತ್ತು ಮತ್ತೊಂದು ಮಸ್ತ್ ಸ್ಟೋರಿ ಜೊತೆ ಬಂದಿದ್ದೀನಿ. ಈ ಸ್ಟೋರಿ ಒಂಥರ ಮಸ್ತಿಗಿಂತ ಜಾಸ್ತಿ ಸೋಷಿಯಲ್ ಕಾಸಿಗೆ ರಿಲೇಟೆಡ್ ಆಗಿದ್ದಿರ್ತದೆ. ಸೊ ಈ ಸ್ಟೋರಿಯಲ್ಲಿ ತುಂಬಾ ಘೋರ ಕೃತ್ಯಗಳ ಬಗ್ಗೆ ನಾವು ಮಾತಾಡ್ತಾ ಇರೋದ್ರಿಂದ ನಾನು ಈ ವಿಡಿಯೋ 13 ವರ್ಷದ ಕೆಳಗಿನವರಿಗೆ ನಾನು ರೆಕಮೆಂಡ್ ಮಾಡೋದಿಲ್ಲ. 13 ವರ್ಷ ಅಥವಾ 18 ವರ್ಷದ ಮೇಲ್ಗಡೆಯವರಷ್ಟೇ ಈ ವಿಡಿಯೋನ ನೋಡಿ. ಸೊ ಎಲ್ಲ ಸ್ಟೋರಿಗಳು ಹೆಂಗೆ ಸ್ಟಾರ್ಟ್ ಆಗ್ತಾ ಇರ್ತದೆ ಸೋಷಿಯಲ್ ಕಾಸಿಗೆ ರಿಲೇಟೆಡ್ ಅಂದರೆ, ಯಾವುದೋ ಒಂದು ಪರ್ಸನ್ ಮೇಲೆ ಡಿಪೆಂಡೆಂಟ್ ಆಗಿ ಅಥವಾ ಯಾವುದೋ ಒಂದು ನಡೀತಿರೋ ಸಿಚುವೇಶನ್ ಮೇಲೆ ಡಿಪೆಂಡೆಂಟ್ ಆಗಿದ್ದಿರ್ತದಲ್ವ. ಬಟ್ ಈ ಮೂವಿ ಯಾವ ಥರ ಮಾಡಿದ್ದಾರೆ ಅಂತಂದರೆ, ಸ್ಟ್ರೇಟ್ ಅಪ್ ಏನು ಪ್ರಾಬ್ಲಮ್ ಇದೆಯಲ್ಲ ಅದರಲ್ಲೇ ಇಳಿಸಿದ್ದಾರೆ. ಓಕೆ, ಸೊ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಏನಾಗಿರುತ್ತೆ ಅಂತಂದರೆ, ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಮತ್ತೊಂದು ಇಡೀ ಮೂವಿ ಸ್ಟಾರ್ಟ್ ಆಗೋದೇ ಒಂದು ಅತ್ಯಾಚಾರ ನಡೀತಾ ಇರ್ತದೆ. ಆ ಸೀನಿಂದನೇ ಈ ಮೂವಿ ಸ್ಟಾರ್ಟ್ ಆಗ್ತದೆ, ಆಯಿತಾ. ಸೊ ಆ ಮೂವಿಯಲ್ಲಿ ಏನಾಗಿರ್ತದಂದರೆ, ಸ್ಟಾರ್ಟ್ ಆಗೋದು ಏನಾಗ್ತದೆ ಅಂತಂದರೆ, ಒಬ್ಬ ಮನುಷ್ಯನಿಗೆ ಕಾಲ್ ಬರ್ತದೆ, ನೀನು ಇಂತಿಂಥ ಪ್ಲೇಸಿಗೆ ಬಾ ಅಂತ ಹೇಳ್ಕೊಂಡು ಅಂತ. ಆ ಪ್ಲೇಸ್ ಹತ್ತಿರ ಬರ್ತಿದ್ದಂಗೆ ಯಾವುದೋ ಒಂದು ಗಲ್ಲಿಯಲ್ಲಿದ್ದಿರ್ತದೆ, ಒಂಥರ ಕ್ಲೋಸ್ಡ್ ಇದಾಗಿರುವಂಥದ್ದು ಗಲ್ಲಿಯಲ್ಲಿದ್ದಿರ್ತದೆ. ಆ ಗಲ್ಲಿಯಲ್ಲಿ ಬಂದ್ಕೊಂಡು ಆ ಮನುಷ್ಯ ಬಂದ್ಕೊಂಡು ಹತ್ತತ್ರ ಬರ್ತಾ ಇದ್ದಂಗೆ, ಅವನಿಗೆ ಎಲ್ಲಿ ಕಾಲ್ ಮಾಡಿದಾರೆ ಅಲ್ಲಿ ಬರ್ತಾ ಇದ್ದಂಗೆ ಏನಾಗ್ತದೆ ಅಂತ, ದೊಡ್ಡಕ್ಕೆ ಒಂದು ಹೆಣ್ಮಗಳು ಇದು ಮಾಡ್ತಾ ಚೀರ್ತಾ ಇರುವಂಥದ್ದು, ಕಿರ್ಚಾಡ್ತಾ ಇರುವಂಥದ್ದು ಒಂದು ಸೌಂಡ್ ಬರ್ತಾ ಇರ್ತದೆ, ಆಯಿತಾ. ಅವನಿಗೆ ಬೇರೆಯವ್ರಿಗೆಲ್ಲಾದ್ರೆ ಏನಿದು ಹೆಂಗಸು ಕೂಗ್ತಾ ಇದೆಯಲ್ಲ ಅಂತ ಹೇಳ್ಕೊಂಡು ದಡಬಡ ಓಡ್ತಾರಲ್ಲ. ಬಟ್ ಇವನಿಗೆ ಯಾವ ಥರ ಕಾಣ್ತದೆ ಅಂತಂದರೆ, ಇದು ಆಲ್ರೆಡಿ ಅವನಿಗೆ ತುಂಬ ಫ್ಯಾಮಿಲಿಯರ್ ಉಂಟೇನೋ ಈ ಥರ ಸೀನ್ಗಳು ಅನ್ನೋ ಥರ ನಮ್ಗೆ ಅನಿಸ್ತದೆ. ಹಾಗೆ ಅವನು ಒಳಗೋಗ್ತಾನೆ. ಒಳಗೆ ಹೋಗಿ ನೋಡಿದರೆ ಯಾವುದೊಬ್ಬ ಮನುಷ್ಯ ಇದ್ದಿರ್ತಾನೆ. ಅವನು ಏನು ಮಾಡಿರ್ತಾನೆ ಅಂತಂದರೆ, ಆಲ್ರೆಡಿ ಒಂದು ಹುಡುಗಿಗೆ ರೇಪ್ ಮಾಡಿದ್ದಿರ್ತಾನೆ, ಆಯಿತಾ. ಅವ್ನು ಕೇಳ್ತಾನೆ, ಇದು ಏನು ಮಾಡಿದ್ರಿ ಹಂಗಿಂಗೆ ಅಂತ ಹೇಳ್ಕೊಂಡು ಅಂತ. ಅವನು ಈಗ ಒಬ್ಬ ಯಾರು ಬಂದಿರ್ತಾನಲ್ಲ ಆ ಪ್ಲೇಸಿಗೆ, ಅವನು ಹೇಳ್ತಾನೆ ಮತ್ತೊಬ್ಬ ಮನುಷ್ಯನಿಗೆ, ಅಲ್ಲಿದ್ದದ್ದು ಮನುಷ್ಯನಿಗೆ, ನೀವು ಬರೀ ಕೆಲಸ ಅದು ಏನು ಮಾಡ್ಲಿಕ್ಕೆ ಬಂದಿದ್ರಲ್ಲ ಅಷ್ಟೇ ಮಾಡಬೇಕಾಗಿತ್ತು, ಇದು ಏನು ಮಾಡಿದ್ದೀರಿ ಅಂತ ಕೇಳ್ತಾನೆ ಅವನು. ಅವನು ಹೇಳ್ತಾನೆ, ಭಾರಿ ನಾಟಕ ಮಾಡ್ತಿದ್ಲು, ನಾನು ಅವಳಿಗೆ ಇದು ಮಾಡಲಿಕ್ಕೆ ಎಸ್ಸೆ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೆ. ಎಸ್ಸೆ ಅಂತಂದರೆ ಸೆಕ್ಷುವಲ್ ಅಸಾಲ್ಟ್. ಓಕೆ, ಸೊ ನಾವು SA ಅಂತಲೇ ಯೂಸ್ ಮಾಡೋಣ, ಯಾಕಂದರೆ ಅದು ತುಂಬ ಅನ್ಕಂಫರ್ಟೇಬಲ್ ಪದೇ ಪದೇ ಅದೇ ವರ್ಡ್ ಹೇಳಲಿಕ್ಕೆ. ಸೊ ಅವನು ಹೇಳ್ತಾ ಇದ್ದಾನೆ, ನಾನು ಎಸ್ಸೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಯಿದ್ದೆ ಇವಳಿಗೆ, ಆದರೆ ಇವಳು ಬೇಡ 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 ಅಂತ ನನಗೆ ಇದು ಮಾಡಿದ್ಲು, ಫುಲ್ ಆ್ಯಟಿಟ್ಯೂಡ್ ಕೊಟ್ಟಳು ನನಗೆ. ಅದಕ್ಕೆ ನಾನು ಏನು ಮಾಡಿದೆ ಅಂತಂದರೆ, ಅವಳು ಪ್ರೈವೇಟ್ ಪಾರ್ಟ್ನಲ್ಲಿ ಚಿಲ್ಲಿ ಪೌಡ್ರ್ ಹಾಕಿದೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಹೆಣ್ಮಕ್ಳು ಈ ಕಡೆ ಎಸ್ಸೆ ಆಗಿದ್ದಲ್ದೆ ಅವಳ ಮೇಲೆ ಫುಲ್ ಕೂಗಾಡ್ತಿರ್ತಾಳೆ, ನೋವಲ್ಲಿದ್ದಿರ್ತಾಳೆ, ಕಿರ್ಚಾಡ್ತಿರ್ತಾಳೆ, ಆಯಿತಾ. ಅವ ಕಾಲ್ ಬಂದಿದ್ದೆ, ಅವ್ನು ಎತ್ಕೊಂಡು ಹೋಗಿ ಕಾಲಲ್ಲಿ ಮಾತಾಡ್ತಾ ಹೊರಗೋಗ್ತಾನೆ. ಹೊರಗೋಗ್ತಾ ಏನಾಗಿರ್ತದೆ ಅಂದರೆ, ಡಾಕ್ಟರ್ ಹತ್ರ ಮಾತಾಡ್ತಿರ್ತಾನೆ. ಡಾಕ್ಟರ್ ಹತ್ರ ಮಾತಾಡ್ತಿದ್ದಂಗೆ ಅವ್ನು ಹೇಳ್ತಾನೆ, ಇವನು ಹಿಂಗಿತ್ತು ಹಿಂಗೆ ಮಾಡ್ದೆ ಅಂತೇಳಿ. ಸೊ ನಾವೀಗ ಏನು ತಲೆಯಲ್ಲಿ ಇಟ್ಕೊಬೇಕಂದ್ರೆ, ಆ ಡಾಕ್ಟ್ರಿಗೂ ಗೊತ್ತಾಗದೆ ಅಲ್ಲಿ ಏನಾಯಿತು ಅಂತ ಹೇಳ್ಕೊಂಡು, ಆಯಿತಾ. ಡಾಕ್ಟ್ರ್ ಹೇಳ್ತಾನೆ, ಓ ಹಾಗೆಲ್ಲ ಆಗಿದೆಯಾ ಹಂಗಿಂಗೆ ಅಂತೆಲ್ಲ ಹೇಳ್ತಾನೆ. ಬಟ್ ಆಲ್ರೆಡಿ ರಾತ್ರಿ ಆಗಿರ್ತದೆ, ಕ್ಲಿನಿಕ್ ಎಲ್ಲ ಓಪನ್ ಆಗಿರೋದಿಲ್ಲ. ಅದಕ್ಕೋಸ್ಕರ ಆ ಪರ್ಸನ್ ಏನು ಗಾಡಿ ಮೇಲೆ ಬಂದಿರ್ತಾನಲ್ಲ, ಫಸ್ಟ್ ಪರ್ಸನ್, ಅವನು ಮತ್ತು ಡಾಕ್ಟ್ರ್ ಏನು ಡಿಸೈಡ್ ಮಾಡ್ತಾರಂತಂದರೆ, ಈ ಹುಡುಗಿಯನ್ನು ಕೊಲೆ ಮಾಡಿ ಅವಳನ್ನು ಮಣ್ಣು ಮಾಡೋದು ಅಂತ. ನೆಕ್ಸ್ಟ್ ಸೀನಲ್ಲಿ ನಮ್ಗೆ ಏನು ಕಾಣ್ತದೆ ಅಂತಂದರೆ, ಅವನು ಏನು ಎಸ್ಸೆ ಮಾಡಿದಾನಲ್ಲ ಆ ಗಂಡಸು ವಿತ್ ಈ ಮತ್ತೊಬ್ಬ ಮನುಷ್ಯ ಒಂದು ಈ ಥರ ಹಿಂಗೆ ಏನು ಹೇಳ್ತಾರೆ, ಸತ್ತವ್ರಿಗೆಲ್ಲ ಹಿಂಗೆ ಸುಡ್ತಾ ಇರ್ತಾರಲ್ಲ ಆ ಪ್ಲೇಸ್ನಲ್ಲಿ ತೊಗೊಂಡೋಗಿ ಹೇಳ್ತಾನೆ, ನಾನು ನಿನಗೆ ಇಷ್ಟು ದುಡ್ಡು ಕೊಡ್ತೀನಿ, ಬಾಯಿ ಮುಚ್ಕೊಂಡು ಇದ್ರ ಬಗ್ಗೆ ಯಾವತ್ತೂ ಮತ್ತೆ ಮಾತಾಡೋಂಗಿಲ್ಲ, ಇದೇನಾಗಿದೆ ಇದಕ್ಕೆ ಏನಲ್ಲಿ ಬಾಡಿ ಉಂಟು ಅದನ್ನು ಹೂತಾಕಿ, ಅಂದರೆ ಹೂತಲ್ಲ ಸಾರಿ ಏನೋ ಸುಟ್ಟು ಇದ್ರ ಬಗ್ಗೆ ಮತ್ತೆ ಯಾವತ್ತೂ ನೀನು ಮಾತಾಡೋಂಗಿಲ್ಲ, ಮಾತಾಡಿದ್ರೆ ಏನಾಗ್ತಂತ ನಾನು ನಿಂಗೆ ಕಾಣಿಸ್ತೀನಿ ಹಂಗೆ ಅಂತೆಲ್ಲ ಹೇಳ್ತಾನೆ, ಆಯಿತಾ. ಸೊ ಒಂದು ಸೈಡ್ ಇಷ್ಟೆಲ್ಲ ನಡಿಬೇಕಾದ್ರೆ ಮತ್ತೊಂದು ಕಡೆ ಒಬ್ಬಳು ವೈಶಾಲಿ ಅಂತ ಇದ್ದಿರ್ತಾಳೆ. ಅವಳು ಒಂದು ರಿಪೋರ್ಟರು, ಕೋಶಿಶ್ ನ್ಯೂಸ್ ಅಂತ ಇದ್ದಿರ್ತದಲ್ಲ, ಒಂದು ಲೋಕಲ್ ನ್ಯೂಸ್ ಚಾನಲ್ ಇದ್ದಿರ್ತದೆ. ಸೊ ಅಲ್ಲಿ ಅವಳು ರಿಪೋರ್ಟರ್ ಇದ್ದಿರ್ತಾಳೆ. ಅವಳಿಗೆ ಒಂದು ಕಾಲ್ ಬರ್ತದೆ, ರಾತ್ರಿ ಮಧ್ಯರಾತ್ರಿನೇ ಕಾಲ್ ಬರ್ತದೆ. ಕಾಲ್ ಬಂದ್ಕೊಂಡು ಒಬ್ಬರು ಯಾರೋ ಗುಪ್ತಾ ಅನ್ನೋರಿಂದ ಕಾಲ್ ಬರ್ತದೆ ಅವಳಿಗೆ. ಕಾಲ್ ಬಂದ್ಕೊಂಡು ಅವ್ನು ಹೇಳ್ತಾನೆ, ಮೇಡಮ್ ಒಂಚೂರು ನೀವು ಇಲ್ಲಿ ಹೊರಗಡೆ ಬನ್ನಿ ಅಂತಿಂಥ ಪ್ಲೇಸಿಗೆ ಅಂಥೇಳಿ. ಅವಳಲ್ಲಿ ಹೋಗ್ತಾಳೆ. ಅವನು ಅವಾಗ ಹೇಳ್ತಾನೆ, ಮೇಡಮ್ ಇದು ತೊಗೊಳ್ಳಿ, ನಾನು ಮಸ್ತ್ ನ್ಯೂಸ್ ತಂದಿದ್ದೀನಿ, ಇದು NIS ಅಂತ ಒಂದು ಇದಿರ್ತದೆ, ಆಯಿತಾ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಏನೋ ಇದೆ. ಸೊ ಅವರು ಅಂದರೆ ಸ್ಟಡಿ ಮಾಡಿ ಯಾವುದೋ ಒಂದು ವಿಷಯ ಬಂದಾಗ ಅದ್ರ ಮೇಲೆ ಸ್ಟಡಿ ಮಾಡಿ ಅದ್ರ ಮೇಲೆ ಒಂದು ರಿಪೋರ್ಟ್ ತೆಗಿತಾರೆ. ಸೊ ಆ ಥರದ್ದೊಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್. ಓಕೆ, ಸೊ ಅದ್ರದ್ದೊಂದು ರಿಪೋರ್ಟ್ ಕಾಣಿಸಿ ಅವನು ಏನು ಹೇಳ್ತಾನೆ ಅಂತಂದರೆ, ವೈಶಾಲಿ ಅವರೇ ಇದು ನೋಡಿ, ಇದು ಒಂದು ಟೇಸ್ ಸಬೂತ್ ಅಂತಂದರೆ, ಇದು ಒಂದು ಪಕ್ಕ ಸಬೂತ್, ಪಕ್ಕ ಎವಿಡೆನ್ಸ್ ಜೊತೆ ಬಂದಿದ್ದೀನಿ, ಪಕ್ಕ ಸಾಕ್ಷಿ ಜೊತೆ ಬಂದಿದ್ದೀನಿ, ಈ ಕೇಸನ್ನು ನೀವು ಸ್ಟಡಿ ಮಾಡಿರಿ, ನೀವು ಇದ್ರ ಮೇಲೆ ರಿಪೋರ್ಟ್ ಮಾಡ್ಬೋದು ಹಂಗಿಂಗೆ ಅಂತೆಲ್ಲ ಹೇಳ್ತಾನೆ.
ಅವಳು ಹೇಳ್ತಾಳೆ, ಓಕೆ ಅಂಥದ್ದು ಏನಿದು ಹಂಗಿಂಗೆ ಅಂತ. ಲಾಸ್ಟ್ ಟೈಮ್ ಅವನೇನೋ ತಪ್ಪು ರಿಪೋರ್ಟ್ ಕೊಟ್ಟು ಏನೋ ಒಂದು ಪ್ರಾಬ್ಲಮ್ ಆಗಿದಿರ್ತದೆ. ಸೊ ಅವ್ನು ಹೇಳ್ತಾನೆ, ನಿನ್ನ ಹೆಂಗೆ ನಂಬೋದು ನಾನು ಹಂಗಿಂಗೆ ಅಂತ ಹೇಳಿ ಅಂತ. ಅವ್ನು ಹೇಳ್ತಾನೆ, ನಿಮಗೆ ಬೇಕಾದ್ರೆ ತೊಗೊಳ್ಳಿ, ಇಲ್ಲ ಅಂತಾರೆ ಬೇರೆ ರಿಪೋರ್ಟಿಗೆ ಕೊಡ್ತೀನಿ ಹಂಗಿಂಗೆ ಅಂತ. ಸೊ ಅವ್ನು ಇಷ್ಟಿಷ್ಟು ದುಡ್ಡಿಗೆ ಅಂತ ಸೆಟ್ಲ್ ಮಾಡ್ತಾರೆ ಅವರು. ಸೊ ಇವ್ನು ಯಾವ ಥರ ಅಂತಂದರೆ ವಿಸಲ್ ಬ್ಲೋವರ್, ಅಂದರೆ ಒಂದಿಷ್ಟು ನ್ಯೂಸ್ ಗೊತ್ತಿರ್ತದೆ, ಅವ್ರು ಎವಿಡೆನ್ಸ್ ತೊಗೊಬಂದು ರಿಪೋರ್ಟರ್ಸ್ಗೆಲ್ಲ ಕೊಡ್ತಾರೆ ಆಯಿತಾ. ಸೊ ರಿಪೋರ್ಟರ್ಸ್ ಎಲ್ಲ ದುಡ್ಡು ಕೊಡ್ತಾರೆ ಇವ್ರಿಗೆ, ಆ ಥರ ಒಂದು ಸಿಚುವೇಶನ್ ಇದ್ದಿರ್ತದೆ. ಸೊ ಇವಳು ಏನು ಮಾಡ್ತಾಳೆ, ನೆಕ್ಸ್ಟ್ ದಿನ ಇದು ಹಿಂಗೆ ಏನೇನೋ ಎವಿಡೆನ್ಸು ಆ ಥರ ಎಂತಂಥದ್ದು ಹೇಳ್ತಾ ಇದೆ ಅಂತೆಲ್ಲ ಹೇಳ್ಕೊಂಡು ಅವ್ನು ಹೇಳ್ತಾನೆ ಮತ್ತೊಂದು, ಏನಂತಂದರೆ ಈ ರಿಪೋರ್ಟ್ ಬಂದು 2 ತಿಂಗಳಾಗಿದೆ, ಬಟ್ ಇದ್ರ ಮೇಲೆ ಯಾವುದೇ ಥರ ಗೌರ್ನಮೆಂಟ್ ಆ್ಯಕ್ಷನ್ ತೊಗೊಳ್ಳಿಲ್ಲ, ಅದಕ್ಕೋಸ್ಕರ ನಾನು ನಿಮ್ಗೆ ಇದು ಕೊಡ್ತಾ ಇದ್ದೀನಿ ರಿಪೋರ್ಟ್ ಮಾಡೋಕ್ಕೋಸ್ಕರ ಅಂತ ಹೇಳ್ತಾನೆ. ಸೊ ಅವಳು ವಾಪಸ್ ಬರ್ತಾಳೆ, ಅವಳಿಗೊಂದು ತಲೆಯಲ್ಲಿ ಇದ್ದಿರ್ತದೆ, ಅಂಥದ್ದು ಏನು ರಿಪೋರ್ಟ್, ಇನ್ನೂ ಗೌರ್ನಮೆಂಟೇ ಆ್ಯಕ್ಟ್ ಮಾಡ್ದಿಗಿರುವಂಥದ್ದು ವಿತ್ ಇಷ್ಟೆಲ್ಲ ಎವಿಡೆನ್ಸ್ ಇರುವಂಥದ್ದು ಏನಿದು ಹಂಗೆ ಅಂತೆಲ್ಲ ಹೇಳ್ಕೊಂಡು. ನೆಕ್ಸ್ಟ್ ದಿನ ಬೆಳಗ್ಗೆ ಹೇಳ್ತಾನೆ, ಆ ರಿಪೋರ್ಟ್ ಥ್ರೂ ಅವಳು ಹೋಗ್ತಾಳೆ. ಓಕೆ, ರಿಪೋರ್ಟ್ ಥ್ರೂ ಹೋಗ್ತಾ ಇರಬೇಕಾದ್ರೆ ಅವಳಿಗೆ ಗೊತ್ತಾಗ್ತದೆ, ಓ ಶಿಟ್, ಇದೇನು ಇದು, ನಾನು ಅಂದ್ಕೊಂಡಂಥರ ಸಿಂಪಲ್ ಒಂದು ಕೇಸ್ ಅಲ್ಲ ಇದು ಅಂತ ಹೇಳ್ಕೊಂಡು. ಆ ರಿಪೋರ್ಟಲ್ಲಿ ಏನು ಬರ್ಕೊಂಡಿರ್ತದೆ ಅಂತಂದರೆ, ಮುನ್ನಾವರ್ಪುರ್ನ ಒಂದು ಗರ್ಲ್ಸ್ ಹಾಸ್ಟೆಲ್ ಥರ, ಗರ್ಲ್ಸ್ ಹಾಸ್ಟೆಲ್ಗಿಂತ ಯಾವ ಥರ ಗೊತ್ತಾ, ಗರ್ಲ್ಸಿಂದು ಶೆಲ್ಟರ್ ಥರ. ಸೊ ಈ ಗರ್ಲ್ಸ್ ಶೆಲ್ಟರಲ್ಲಿ ಏನು ನಡೀತಾ ಇರ್ತದೆ ಅಂದರೆ, ಈ ಮಕ್ಕಳ ಮೇಲೆ ಏನೋ ಅತ್ಯಾಚಾರ ಆಗ್ತಿರ್ತದೆ, ಏನೋ ಮಿಸ್ಸಿಂಗ್ ಆಗ್ತಿರ್ತದೆ. ಸೊ ಇಲ್ಲಿಂದ ಅಲ್ಲಿರುವಂಥ ಮಕ್ಕಳಿಗೆ ತುಂಬ ಏನೋ ಒಂಥರ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಆಗಿ ಏನೇನೋ ಥರದಿಂದ ಸತ್ತಿದ್ದಿರ್ತಾರೆ, ಅಥವಾ ಏನೇನೋ ಪ್ರಾಬ್ಲಮ್ಸ್ ಆಗಿ ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗಿದ್ದಿರ್ತಾರೆ. ಸೊ ಇದನ್ನೆಲ್ಲ ನೋಡಿಕೊಂಡು ಯಾರೋ ಒಬ್ಬರು ಅದಕ್ಕೆ ರಿಪೋರ್ಟ್ ಮಾಡಿದ್ದಿರ್ತಾರೆ ನಿಸ್ಸಿಗೆ. ಸೊ ನಿಸ್ಸು ಅದನ್ನು ಸ್ಟಡಿ ಮಾಡಿ ರಿಪೋರ್ಟ್ ಮಾಡಿದ್ಮೇಲೆ ಅವ್ರು ಈ ಥರ ಎಲ್ಲ ಆಗಿದೆ ಅಂತ ಹೇಳ್ಕೊಂಡು ಗೌರ್ಮೆಂಟಿಗೆ ಕಳಿಸಿದ್ದಿರ್ತಾರೆ. ಓಕೆ, ಸೊ ಅದು ಅವಳಿಗೆ ಗೊತ್ತಾಗ್ತದೆ, ಇದು ಹೇಗೆ ಈ ಥರ ಆಗ್ಲಿಕ್ಕೆ ಸಾಧ್ಯ, ಇಷ್ಟೆಲ್ಲ ಎವಿಡೆನ್ಸ್ ಇದ್ದ ಮೇಲೆ ಈ ಥರ ಒಂದು ನಡೀತದೆ ಅಂತ ಗೊತ್ತಾದ ಮೇಲೆ ಗೌರ್ನಮೆಂಟಿಗೆ ರಿಪೋರ್ಟ್ ಹೋದ್ಮೇಲೆ ಇನ್ನೂ ಯಾಕೆ ಈ ಥರ ಆ್ಯಕ್ಷನ್ ಆಗಲಿಲ್ಲ ಅಂತ ಹೇಳ್ಕೊಂಡು ಅವಳ ತಲೆಗೆ ಆಲ್ರೆಡಿ ಬರ್ತದೆ. ಸೊ ಅವಳು ನೆಕ್ಸ್ಟ್ ದಿನ ಆ್ಯಸ್ ಯೂಶ್ವಲ್ ಅವಳು ಏನು ಮಾಡ್ತಾಳೆ ಅಂತಂದರೆ, ನ್ಯೂಸನ್ನೆಲ್ಲ ತಂದು ಏನು ಡೈಲಿ ನ್ಯೂಸ್ ಏನಿರ್ತದಲ್ಲ ಅದನ್ನು ಶೂಟ್ ಮಾಡ್ತಾಳೆ, ಇದಕ್ಕೆ ಹಾಕ್ತಾಳೆ. ಸೊ ನಾವು ಒಂದಲ್ಲಿ ಇಟ್ಕೊಬೇಕು ಏನಂತಂದರೆ, ಇವ್ರ ನ್ಯೂಸ್ ಚಾನಲ್ ದೊಡ್ಡದಲ್ಲ, ಯಾವುದೋ ಒಂದು ಸಾದಾ ರೂಮ್ನಲ್ಲಿ ಒಬ್ಬ ಕ್ಯಾಮ್ರಾಮ್ಯಾನ್, ಭಾಸ್ಕರ್ಜಿ ಅಂತ ಒಬ್ಬ ಕ್ಯಾಮ್ರಾಮ್ಯಾನ್, ಕಡೆಗೆ ಮತ್ತೊಬ್ಬಳು ಇವಳು ವೈಶಾಲಿ, ಅವರಿಬ್ಬರೇ ಶೂಟ್ ಮಾಡ್ತಾ ಇದ್ದಿರ್ತಾರೆ, ಅವರಿಬ್ಬರೇ ನ್ಯೂಸ್ ಮಾಡ್ತಾ ಇದ್ದಿರ್ತಾರೆ. ಓಕೆ, ಸೊ ಅವರಿಬ್ಬರೇ ಆ ಚಾನಲನ್ನು ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಹಾಂ, ದೊಡ್ಡ ಟೀಮ್ ಆಗಲಿ, ಯಾವುದೇ ಥರ ಬ್ಯಾಕಪ್ ಸಪೋರ್ಟ್ ಆಗಲಿ, ರಿಪೋರ್ಟರ್ಸ್ಗೆಲ್ಲ ಹೆಂಗಿದ್ದಿರ್ತದಲ್ಲ, ಕ್ಯಾಮ್ರಾ ಹಿಂದ್ಗಡೆ ಒಂದು 200 ಜನ ಕೆಲಸ ಮಾಡ್ತಾ ಇರ್ತಾರೆ, ಆ ಥರ ಎಲ್ಲ ಏನೂ ಸೀನ್ ಇರೋದಿಲ್ಲ. ಓಕೆ, ಅವಳು ಜಸ್ಟ್ ಅವಳು ಬಂದು ಕೂತ್ಕೊತಾಳೆ, ಅದನ್ನೇ ಅವ್ರ ನ್ಯೂಸ್ ಚಾನಲಲ್ಲಿ ಹಾಕ್ತಾ ಇರ್ತಾರೆ. ಸೊ ಅಷ್ಟೇ, ಆ ದಿನದ್ದು ಒಂದಷ್ಟು ನ್ಯೂಸನ್ನು ಅವಳು ಹೇಳಿಬಿಟ್ಟು ಅವಳು ಏನು ಮಾಡ್ತಾಳೆ, ಈಗ ಈ ಥರ ಒಂದು ರಿಪೋರ್ಟ್ ಬಂದಿದೆಯಲ್ಲ, ಇದ್ರದ್ದು ರೂಟಿಗೆ ಹೋಗಬೇಕು, ಈ ಪ್ರಾಬ್ಲಮ್ ಎಲ್ಲಿಂದ ಬರ್ತದೆ ಅಂತೇಳಿ ಹೋಗಬೇಕು ಅಂತ ಅವಳು ಪಾಟ್ನಾದಲ್ಲಿ ಇದ್ದಿರ್ತಾಳೆ. ಪಾಟ್ನಾದಿಂದ ಅವಳು ಏನು ಮಾಡ್ತಾಳೆ, ಮುನ್ನಾವರ್ಪುರ್ಗೆ ಹೋಗ್ತಾಳೆ. ಮುನ್ನಾವರ್ಪುರ್ಗೆ ಹೋದಾಗ ಒಂದು ಕಡೆ ಅವ್ರು ನಿಲ್ಲಿಸ್ತಾರೆ. ಓಕೆ, ಇಂಥದ್ದೊಂದು ಪ್ಲೇಸ್ ಇದೆ ಅಂತ ಹೇಳ್ಕೊಂಡು ಗೊತ್ತಾದ್ಮೇಲೆ ಆ ಪ್ಲೇಸಿಗೆ ಹೋಗಿ ನಿಲ್ಲಿಸಿದ್ರೆ ಗಾಡಿ ಏನು ತೊಗೊಂಡೋಗಿ ನಿಲ್ಲಿಸ್ತಾರಲ್ಲ, ಸೊ ಅದೊಂಥರ ಕ್ಲೋಸ್ಡ್ ಒಂದು ಗಲ್ಲಿ. ಹೆಂಗೆ ನೀವು ಶೆಲ್ಟ್ರ್ ಅಂತ ತಿಳ್ಕೊಂಡ್ರೆ ಒಂದೇನೋ ಒಂದು ದೊಡ್ಡ ಮನೆ ಥರ ಇರೋದು, ಅಲ್ಲೆಲ್ಲ ಫುಲ್ ಜನ ಇರೋದು, ಹಾಗೆ ಆ ಥರದ್ದು ಏನೋ ಒಂದು ಸಿಚುವೇಶನ್ನ ನೀವು ನೆನ್ಪು ಮಾಡ್ಕೊತಾ ಇದ್ದರೆ ಆ ಥರ ಇರೋದಿಲ್ಲ ಇದಕ್ಕೆ. ಒಂಥರ ಗಲ್ಲಿ ಒಂದು ಕ್ಲೋಸ್ಡ್ ಆ್ಯಲಿ ಒಳಗೆ ಒಂದು ಹೋಮ್ ಥರ, ಶೆಲ್ಟ್ರ್ ಹೋಮ್ ಥರ. ಅದಕ್ಕೆ ಮುಂದೆ ವಿಂಡೋ ಇರೋದಿಲ್ಲ, ಅಲ್ಲಿ ಹೊರಗಡೆ ಏನು ಗಾಳಿ ನೀರೆಲ್ಲ ಒಳಗೆ ಹೋಗ್ಲಿಕ್ಕೆ, ಅಂದರೆ ಏನಂತ ಹೇಳ್ತೀವಿ, ಬೆಳಕು ಗಾಳಿ ಎಲ್ಲ ಒಳಗೆ ಹೋಗ್ತದೆ ಇಲ್ವಾ ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಆ ಥರ ಒಂದು ಸಿಚುವೇಶನ್ ಇದ್ದಿರ್ತದೆ. ಇವಳು ಅದನ್ನು ನೋಡ್ಕೊಂಡು ಇದೇನಿದು ವಿಯರ್ಡು ಅಂತ ಹೇಳ್ಕೊಂಡು ಅದು ಹತ್ತತ್ರ ಬಂದು ನೋಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅವನು ಭಾಸ್ಕರ್ಜಿ ಏನು ಹೇಳ್ತಾನೆ, ಇದೇನಿದು ಹಂಗೆ ಅಂತ ಅವ್ರು ಕನ್ಫ್ಯೂಸ್ಡ್ ಆಗಿ ನೋಡ್ತಾ ಇರ್ತಾರೆ. ಓಕೆ, ಗರ್ಲ್ಸ್ ಶೆಲ್ಟರ್ ನೋಡಿದ್ರಿಂದನೇ ಅವ್ರಿಗೊಂಥರ ಬ್ಯಾಡ್ ವೈಬ್ಸ್ ಬರ್ತಿರ್ತದೆ, ಇದೇನು ಅಂತ ಹೇಳ್ಕೊಂಡು ಅವಳು ಫೋಟೋ ತೆಗಿಲಿಕ್ಕೆ ಹೋಗ್ತಾಳೆ. ಓಕೆ, ಫೋಟೋ ತೆಗಿಬೇಕಾದ್ರೆ ಏನಾಗ್ತದೆ ಅಂತಂದರೆ, ಒಬ್ಬ ಮನುಷ್ಯ ಬರ್ತಾನೆ ಆಯಿತಾ, ಒಂಥರ ವಾಚ್ಮೆನ್ ಥರನ ಏನೋ ಒಬ್ಬ ಕ್ಲರ್ಕ್, ಮುನ್ನವರ್ಪುರಿಂದು ಗರ್ಲ್ಸ್ ಶೆಲ್ಟರ್ ಹೋಮ್ ಏನು ಇದ್ದಿರ್ತದಲ್ಲ, ಆ ಶೆಲ್ಟರ್ ಹೋಮಿಂದು ಇದು ಏನೋ ಕ್ಲರ್ಕ್ ಅಟೆಂಡೆಂಟ ಏನೋ ಒಂದು ಆ ಥರ ಅಂತ ನಾವು ಅಂದ್ಕೊಂಡಿದ್ದೇವೆ. ಓಕೆ, ಸೊ ಆ ಪರ್ಸನ್ ಬರ್ತಾನೆ. ಅವ್ನು ಬಂದ್ಕೊಂಡು ಹೇಳ್ತಾನೆ, ಇದೇನು ರೀ ನೀವು ಹಿಂಗೆ ಫೋಟೋ ತೆಗಿತಾ ಇದ್ದೀರಾ, ಇದು ಪ್ರೈವೇಟ್ ಏರಿಯಾ, ಇದು ಪ್ರೈವೇಟ್ ಆ್ಯಲಿ, ಇಲ್ಲೆಲ್ಲ ನೀವು ಫೋಟೋ ತೆಗಿಯಂಗಿಲ್ಲ ಹಂಗಿಂಗಂತೆಲ್ಲ ಹೇಳ್ತಾನೆ. ಓಕೆ ನಾವು ಹೀಗೆ ಈ ಥರ ರಿಪೋರ್ಟರ್ಸ್ ನಾವು ಹಿಂಗೆ ಜಸ್ಟ್ ಬಂದಿದ್ದೀವಿ ಹಂಗೇನೋ ಅಂತ ಹೇಳ್ತಾರೆ. ಅಲ್ಲಿಂದ ಹೊರಗೆ ಹೋಗ್ತಾರೆ. ಅಲ್ಲಷ್ಟೆಲ್ಲ ಆಗ್ತದಲ್ಲ, ಸೊ ಅದನ್ನು ನೋಡ್ಕೊಂಬಂದ್ಕೊಂಡು ಇವ್ರು ಎಲ್ಲಿ ಹೋಗ್ತಾರೆ ಗೊತ್ತಾ, CWC ಅಂತ ಒಂದು ಕಮಿಟಿ ಇದ್ದಿರ್ತದೆ, ಅಂತಂದರೆ ಚಿಲ್ಡ್ರನ್ ಮತ್ತು ವುಮೆನ್ ಬಗ್ಗೆ ಅವ್ರು ಲಕ್ಷ್ಯ ಕೊಡ್ತಾರೆ. ಅವ್ರದ್ದು ಏಳಿಗೆಗೆ ಅದಕ್ಕೆ ಕೆಲಸ ಮಾಡುವಂಥದ್ದು, ಅವ್ರಿಗೆ ರಿಲೇಟೆಡ್ ಕೆಲಸ ಮಾಡುವಂಥದ್ದು ಒಂದು ಗೌರ್ನಮೆಂಟ್ ಕಮಿಟಿ, ರಿಯಲ್ ಕಮಿಟಿ. ಓಕೆ, ಅಲ್ಲೂ ಹೋಗ್ತಾರೆ ಇವರು. ಹೋಗ್ಕೊಂಡು ಅವಳು ಹೇಳ್ತಾಳೆ, ಅವನು ಭಾಸ್ಕರ್ಜಿ ಮತ್ತು ಇವಳು ವೈಶಾಲಿ ಹೋಗ್ತಾರೆ.
ಅವ್ರು ಹೋಗಿ ಹೇಳ್ತಾರೆ, ಸರ್ ಈ ಥರ ಒಂದು ರಿಪೋರ್ಟ್ ಬಂದಿದೆ, ಈ ರಿಪೋರ್ಟ್ ಹಿಂಗೆ ಬಂದಿದ್ರು ಕೂಡ ಇದ್ರ ಮೇಲೆ ಏನು ಕೆಲಸ ಮಾಡಲಿಲ್ಲಲ್ಲ, ನೀವಲ್ಲಿ ಹೋಗಿ ಏನೂ ಸರ್ಚ್ ಮಾಡಲಿಲ್ಲಲ್ಲ, ಆ ಥರ ಎಲ್ಲ ಕ್ವಶನ್ ಕೇಳ್ತಾ ಇರ್ತಾಳೆ. ಹಾಗೆಲ್ಲ ಕ್ವಶನ್ ಕೇಳಿದ್ಕೊಳ್ಳಿ ಇವ್ನು ಹೇಳ್ತಾನೆ, ಹಾಂ ವೈಶಾಲಿಜಿ ನೀವು ಈಗ ತಂದುಕೊಟ್ಟಿದ್ದೀರಿ, ಬಟ್ ನಂಗೆ ಗೌರ್ಮೆಂಟಿಂದ ಬರಲಿಲ್ಲ ಅಲ್ವಾ, ನಾನು ಗೌರ್ಮೆಂಟಿಂದ ಬರದೆ ನಾನು ಆ ಥರ ಯಾವುದ್ಯಾವುದೋ ಗರ್ಲ್ಸ್ ಶೆಲ್ಟರ್ ಹೋಮ್ಗೆ ಹೋಗ್ಕೊಂಡ್ರೆ ನನ್ನ ಮೇಲೆ ಕೇಸ್ ಆಗ್ತದೆ, ಅದು ನಾನು ಗೌರ್ಮೆಂಟ್ ಸಿಸ್ಟಮನ್ನು ಇದು ಮಾಡ್ದಂಗೆ ಆಗ್ತದೆ, ಸೊ ಗೌರ್ಮೆಂಟ್ ರೂಲ್ಸನ್ನು ಡಿಸೊಬೆ ಮಾಡ್ದಂಗೆ ಆಗ್ತದೆ, ಸೊ ಈ ರೂಲ್ಸ್ ಮೀರಿ ನಾವು ಅಂತ ಕೆಲಸ ಮಾಡೋದಿಲ್ಲ, ಆ ಸಿಸ್ಟಮಿಂದನೇ ಬರಬೇಕಾ, ಅವಾಗ ನಾನು ಕೆಲಸ ಮಾಡ್ತೀನಿ ಹಂಗೆ ಅಂತೆಲ್ಲ ಹೇಳ್ತಾರೆ. ವೈಶಾಲಿಗೆ ತಲೆ ಕೆಡ್ತದೆ, ಆಯಿತಾ, ಇದೇನಿದೆ ಈ ಥರ ಹಿಂಗೆ ಹೇಳ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಅಂತ. ಯಾಕಂತಂದರೆ ರಿಪೋರ್ಟ್ ಯಾರಿಂದ ಬಂದರೂ ಅವರು ಅದನ್ನು ಕನ್ಸಿಡರ್ ಮಾಡಬೇಕು, ಆ ಕಮಿಟಿಯವರು. ಅರ್ಥ ಆಯ್ತಾ, ನೀವು ಗೌರ್ಮೆಂಟಿಂದನೇ ಸ್ಯಾಂಕ್ಷನ್ ಆಗಿದೆ, ಏನು ಬಜೆಟ್ ಅಲ್ಲ ಎಲ್ಲರಿಗೂ ಹಂಚೋರಂಗೆ, ಆಯಿತಾ. ಸೊ ಇದು ಯಾವುದೇ ಥರ ಕೇಸ್ ಬಂದರೂ ಕೂಡ ಅದ್ರ ಮೇಲೆ ಲಕ್ಷ್ಯ ಕೊಡಬೇಕಾಗಿದ್ದಿರ್ತದೆ. ಸೊ ಇವಳಿಗೆ ಏನು ಅನ್ಸಿದೆ, ಏನು ಬಕ್ವಾಸ್ ಮಾತಾಡ್ತಿದ್ದಾನೆ ಅಂತ ಹೇಳ್ಕೊಂಡು ಅಂತ. ಆ ದಿವಸ ಅವ್ರು ಮನೆಗೆ ಬರ್ತಾರೆ. ಓಕೆ, ಮನೆಗೆ ಬರ್ತಾರೆ. ಮನೆಗೆ ಬರೋ ಒಳಗೆ ಅವ್ರ ಗಂಡನಿಗೆ ಆಲ್ರೆಡಿ ಒಂದು ಕಾಲ್ ಬಂದಿರ್ತಿರ್ತದೆ. ಸೊ ಇವಳು ಮ್ಯಾರಿಡ್ ವುಮನ್. ಹಾಂ, ಸೊ ಅವಳು ಮ್ಯಾರಿಡ್ ವುಮನ್. ಅವಳು ಮನೆಗೆ ಬಂದಿರ್ತಾಳೆ, ಬಟ್ ಇವ್ರಿಗೆ ಮಕ್ಕಳೇ ಇರೋದಿಲ್ಲ, ಆಯಿತಾ. ಸೊ ಅವಳಿಗೆ ಹೋದಲ್ಲೆಲ್ಲ ಅವ್ರು ಹೇಳ್ತಿರ್ತಾರೆ, ನೀನು ಮಕ್ಳು ಮಾಡ್ಕೊಬೇಕು, ನಿಂದು ಏನು ಇದು ನಾನ್ಸೆನ್ಸ್ ರಿಪೋರ್ಟಿಂಗ್ ಮಾಡ್ತಾ ಇದೆಯಾ, ಇದರಿಂದ ನಿನಗೆ ದುಡ್ಡು ಬರ್ತಾಯಿಲ್ಲ, ಏನೂ ಬರ್ತಿಲ್ಲ, ಯಾರೂ ನೋಡ್ತಾನೂ ಇಲ್ಲ ನಿನ್ನ ಚಾನಲ್, ನೀನು ಯಾಕೆ ಮಾಡ್ತಿದ್ಯಾ ಅಂತ ಹೇಳಿ. ಅವಳು ಎಲ್ಲರಿಗೂ ಒಂದೇ ಹೇಳ್ತಿರ್ತಾಳೆ, ಇದು ನಾನು ನನಗೋಸ್ಕರ ಮಾಡ್ತಿರೋದು, ನನ್ನ ಫ್ಯಾಷನ್ಗೋಸ್ಕರ ಮಾಡ್ತಿರೋ, ನಾನು ದುಡ್ಡಿಗೋಸ್ಕರ ಮಾಡ್ತಾ ಇಲ್ಲ ಅಂತ ಹೇಳ್ಕೊಂಡು. ದುಡ್ಡಿಗೆ ಮಾಡೋರೆಲ್ಲ ಬಾಯಿ ಮುಚ್ಕೊಂಡು ಕೂತ್ಕೊಂಡಿರ್ಬೇಕಾದ್ರೆ ನನಗೆ ಎಷ್ಟು ಜನ ನೋಡ್ತಾರಲ್ಲ ಅಷ್ಟು ಜನರಿಗೋಸ್ಕರ ಇದು ನಾನು ಮಾಡಬೇಕು ಅಂತ ಹೇಳ್ಕೊಂಡು ಅವಳು ಮಾಡ್ತಿರ್ತಾಳೆ ಅಂತ ಎಲ್ಲರಿಗೂ ಅದು ಹೇಳ್ತಾ ಇರ್ತಾಳೆ ಅವಳು ವೈಶಾಲಿ. ಓಕೆ, ಇವಳದು ಕೋಶಿಶ್ ನ್ಯೂಸ್ ಏನಿದಾರ ಅದು ಹೀಗೆ ಎಲ್ಲರಿಗೂ ಅಂದ್ರೆ ಗೊತ್ತಾಗ್ತಾ ಇತ್ತು, ಎಲ್ಲರ ಹತ್ರ ಎಲ್ಲ ಜನರು ನೋಡ್ತಾ ಇದ್ರು. ಅಷ್ಟೆಲ್ಲ ಜನ ನೋಡ್ತಿರೋದಿಲ್ಲ ಅವಳಿಗೆ. ಇದೊಂಥರ ಒಂದು ಸಾದ ಲೋಕಲ್ ಚಾನಲ್ ಥರ ಅಷ್ಟೇ. ಸೊ ಯಾವ ಥರ ಅಂತಂದರೆ ಜಾಸ್ತಿ ಆಡಿಯನ್ಸ್ ಇಲ್ಲ, ಅಲ್ಲಿದ್ದವ್ರಿಗೆ ಅಷ್ಟೇ ಗೊತ್ತು, ಅವ್ರು ಅಷ್ಟೇ ಜನ ನೋಡ್ತಾ ಇದ್ದಾರೆ, ಆ ಥರ ಒಂದು ಸಣ್ಣ ಒಂದು ಕಮ್ಯುನಿಟಿ ಅವಳದು, ಆ ಥರ ಹಾಗೆ. ಓಕೆ, ಸೊ ಅವಳು ಮನೆಗೆ ಬರ್ತಾಳೆ. ಮನೆಗೆ ಬರ್ತಾ ಇದ್ದಂಗೆ ಅವಳು ಗಂಡ ಬರ್ತಾನೆ, ಎಲ್ಲಿ ಹೋಗಿದ್ದಿ ಹಂಗೆ ಅಂತೆಲ್ಲ ಹೇಳ್ಕೊಂಡು, ಅಂದರೆ ಅವ್ನು ಫುಲ್ ಸಿಟ್ಟಿಂದ ಹೇಳ್ತಿರ್ತಾನೆ. ಓಕೆ, ಸೊ ಇವಳು ಹಾಗೆ ನಾರ್ಮಲ್ ಡೇ ಥರ, ಹಾಂ ನಾನು ಇಂತಿಂಥ ಪ್ಲೇಸಿಗೆ ಹೋಗಿದ್ದೆ, ನಂದು ಕೇಸ್ ಮೇಲೆ ಸರ್ಚ್ ಮಾಡ್ಲಿಕ್ಕೆ ಹೋಗಿದ್ದೆ ಅಂತ ಹೇಳ್ತಾನೆ. ಸೊ ಆವಾಗ ಅವ್ನು ಹೇಳ್ತಾನೆ, ಯಾರೋ ಬನ್ಸಿ ಸಾಹು ಅಂತ ನನಗೆ ಕಾಲ್ ಬಂದಿತ್ತು, ಅವ್ರ ಮೇಲೆ ನೀನೇನು ನಾನ್ಸೆನ್ಸ್ ರಿಪೋರ್ಟ್ ಮಾಡ್ತಾ ಇದ್ದೀಯಂತೆ, ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಾನೆ. ಅಂಥದ್ದೆಲ್ಲ ನಿನಗೆ ಯಾಕೆ ಹಂಗೆ ಅಂತೆಲ್ಲ ಒಂದಿಷ್ಟೆಲ್ಲ ಕೇಳಲಿಕ್ಕೆ ಕತ್ಕೊತಾನೆ, ಒಂಥರ ರೂಢಾಗಿ ಮಾತಾಡ್ಲಿಕ್ಕೆ ಕತ್ಕೊತಾನೆ. ನೀನು ಯಾಕೆ ಇದೆಲ್ಲ ಮಾಡ್ತಾಯಿದ್ದಿ, ನೀನು ನೋಡ್ಕೊಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇರ್ತಾನೆ, ಆಯಿತಾ. ಬೇರೆಯವ್ರದ್ದೆಲ್ಲ ತಲೆನೋವೆಲ್ಲ ನಿನ್ನ ಮೇಲೆ ಯಾಕೆ ಹಾಕೊತಿ, ಬೇರೆಯವ್ರದ್ದೆಲ್ಲ ಬರ್ಡನ್ ನಿನ್ನ ಮೇಲೆ ಯಾಕೆ ಹಾಕೊತಿದ್ದಿ, ಏನು ಮಾಡ್ತಾಯಿದ್ದಿ ನೀನು, ನಾಳೆಯಿಂದ ನಿನಗೆ ಗಾಡಿ ಕೊಡೋದಿಲ್ಲ ಓಡಾಡಲಿಕ್ಕೆ ಅಂತ ಹೇಳ್ತಾನೆ ಅವನು, ಅವಳ ಗಂಡ. ಅಷ್ಟೊತ್ತಿಗೆ ಹೇಳಿ ಹೇಳ್ತಾಳೆ, ಇಲ್ಲಿ ನೀನು ಕೊಡ್ತಿದ್ದರೆ ನನಗೇನು ತೊಂದರೆ ಇಲ್ಲ, ನಾನು ನಂದು ಸ್ಕೂಟಿ ಮೇಲೆ ಹೋಗ್ಬಿಡ್ತೀನಿ, ನನಗೆ ನಿಂದೇನು ಹೆಲ್ಪ್ ಬೇಡ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಅವಳಿಗೆ ಗೊತ್ತಾಗ್ತದೆ, ಇದೇನಿದು ವಿಯರ್ಡು ಅಂತ ಹೇಳ್ಕೊಂಡು. ಅವಳು ಮತ್ತೆ ಏನು ಮಾಡ್ತಾಳೆ, ಅಷ್ಟೆಲ್ಲ ಜಗಳ ಮಾಡ್ಕೊಂಡ್ಮೇಲೂ ಕೂಡ ಅವನು ಏನು ಗುಪ್ತಾಜಿ ಏನು ಕೊಟ್ಟಿದ್ದಿರ್ತಾನಲ್ಲ ನೋಟಿಸ್, ಅದು ಹಾಂ, ಸೊ ಆ ಗುಪ್ತಾಜಿ ಏನು ರಿಪೋರ್ಟ್ ಕೊಟ್ಟಿರ್ತಾನಲ್ಲ ಅದನ್ನು ತೆಗೆದು ಅವಳು ಮತ್ತು ನೋಡ್ತಾ ಇರ್ತಾಳೆ, ಇದು ಏನಿದು, ಎಲ್ಲಿಂದ ಹೋಗಿದ್ರದ್ದು ವೀಕ್ ಲಿಂಕ್ ತೆಗಿಬೋದು ಅಂತೆಲ್ಲ ಹೇಳ್ಕೊಂಡು. ಹಾಗೆ ಮಾಡ್ತಾ ಇರಬೇಕಾದ್ರೆ ಅವಳು ಹಾಗೆ ಟೆರೆಸ್ ಮೇಲೆ ನೋಡ್ಕೊತ ಓದ್ಕೊತ ಬರ್ತಾ ಇರ್ತಾಳೆ. ಟೆರೆಸ್ಸಿಂದ ಹೊರಗೆ ನೋಡಿದ್ರೆ ಒಂದು ಕಪ್ಪು ಗಾಡಿ ಎಲ್ಲ ನಿಂತಿರ್ತದೆ ಅವ್ರ ಮನೆ ಮುಂದೆ. ಅದು ಯಾವತ್ತೂ ಅಲ್ಲಿ ನಿಲ್ದಾಗಿರುವಂಥದ್ದು ಕಪ್ಪು ಗಾಡಿ. ಈ ಥರ ಹಿಂಗೆ ಏನು ಹೇಳ್ತೀನಿ ನೀನು, ಈಗ ಪೊಲಿಟಿಷಿಯನ್ಸ್ಗೆಲ್ಲ ಒಂದು ಇದಿರ್ತದೆ, ಒಂದು ಐಡೆಂಟಿಟಿ ಇರ್ತದೆ ಅವ್ರ ಗಾಡಿಗೆ, ಆ ಥರ ಒಂದು ಐಡೆಂಟಿಟಿ ಇರುವಂಥದ್ದು ಒಂದು ಗಾಡಿ. ಗೊತ್ತಾಗ್ಬಿಡ್ತದೆ, ಹಾಂ ಇದು ಯಾವುದೋ ಬೇರೆ ಪರ್ಸನ್ನಿಂದ ಅಂತ ಹೇಳ್ಕೊಂಡು. ಇವಳಿಗೆ ವಿಯರ್ಡ್ ಅನಿಸ್ತದೆ. ಫಸ್ಟ್ ಈ ಥರ ಯಾವುದೋ ಬನ್ಸಿ ಸಾಹುವಿಂದ ಕಾಲ್ ಬಂದಿದೆ ಅಂತೆಲ್ಲ ಹೇಳ್ಕೊಂಡು, ಅದ್ರ ಮೇಲೆ ಈ ಥರ ಒಂದು ಗಾಡಿ ನಿಂತಿದೆ ಅಂತ ಹೇಳ್ಕೊಂಡು ಅವಳಿಗೇನೋ ಒಂಥರ ವಿಯರ್ಡ್ ಅನ್ಸ್ಲಿಕ್ಕೆ ಹತ್ಕೊಂತದೆ, ಆಯಿತಾ. ಸೊ ಭಾಸ್ಕರ್ಜಿ ಅವ್ರದ್ದು ನ್ಯೂಸ್ ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ ಅಂತಂದರೆ, ಇದು ಹಿಂಗೆ ಮಾಡಿದ್ರೆ ಆಗೋದಿಲ್ಲ, ನಾವು ಎಲ್ಲಿಂದನಾದರೂ ಇದ್ರದ್ದು ರಿಪೋರ್ಟ್ ತೆಗಿಬೇಕು ಅಂತೆಲ್ಲ ಹೇಳ್ಕೊಂಡು ಅವ್ನು ಏನು ಮಾಡ್ತಾರೆ, ಡೈರೆಕ್ಟ್ ಬನ್ಸಿ ಸಾಹುಗೆ ಮೀಟ್ ಆಗ್ಲಿಕ್ಕೆ ಹೋಗ್ತಾರೆ. ಮಜಾ ಏನಂತಂದರೆ, ಬನ್ಸಿ ಸಾಹು ಇದ್ದಾನಲ್ಲ, ಬನ್ಸಿ ಸಾಹುನೂ ಒಂದು ರಿಪೋರ್ಟರು. ಅವನು ಇಂಗ್ಲೀಷ್, ಉರ್ದು ಮತ್ತು ಹಿಂದಿ 3 ಲ್ಯಾಂಗ್ವೇಜಲ್ಲಿ ಒಂದು ರಿಪೋರ್ಟಿಂಗ್ ಮಾಡ್ತಿರ್ತಾನೆ. ಮತ್ತು ಅವನು ದೊಡ್ಡ ಚಾನಲ್ ಇದ್ದಿರ್ತದೆ, ತುಂಬ ದೊಡ್ಡ ಫೇಮಸ್ ಪತ್ರಕಾರ ಆಗಿದ್ದಿರ್ತಾನೆ ಅವನು. ಅವನ ಕಡೆಗೆ ಹೋಗ್ತಾರೆ. ಹೋಗಿ ಕೂಡಲೇ ಅವನೊಂಥರ ಅವ್ನ ಪಾರ್ಟ್ ಮಾಡ್ತಿರೋದು ನಮ್ಮದು CID ಅಭಿಜಿತ್. ಸೊ ನಂಗೆ ತುಂಬ ಖುಷಿ ಆಯಿತು ಅವ್ನಿಗೆ ಆ ಥರ ಒಂದು ಪಾರ್ಟಲ್ಲಿ ನೋಡಲಿಕ್ಕೆ. ಓಕೆ, ಅಂತಂದರೆ ಅವನೊಂಥರ ಪ್ರಿಡೇಟರ್ ಪಾರ್ಟ್ ಇದೆ ಇದರಲ್ಲಿ. ಸೊ ಅಭಿಜಿತ್ತಿನ ತಲೆಯಲ್ಲಿ ಇಟ್ಕೊಂಡು ಈ ಪಾರ್ಟ್ ನೋಡಬೇಕಾದ್ರೆ ಇದೊಂಥರ ವಿಯರ್ಡ್ ಅನಿಸ್ತದೆ. ಕಂಪ್ಲೀಟ್ಲಿ ಡಿಫ್ರೆಂಟಾಗಿ ಆ್ಯಕ್ಟ್ ಮಾಡಿದ್ದಾನೆ. ಅದನ್ನು ಅಪ್ರಿಷಿಯೇಟ್ ಮಾಡಬೇಕಾದಂಥ ಒಂದು ಟ್ಯಾಲೆಂಟ್ ಅಭಿಜಿತ್. ಓಕೆ, ಅಭಿಜಿತ್ತಿನ ರಿಯಲ್ ಹೆಸರು ಗೊತ್ತಿಲ್ಲ ನನಗೆ. ಹಾಂ, ಸೊ ಅವ್ರ ಮನೆಗೆ ಹೋಗ್ತಾನೆ. ಓಕೆ, ಬನ್ಸಿ ಸಾಹುಗೆ ಮನೆಗೆ ಹೋಗ್ತಾರೆ ಇವರಿಬ್ಬರು. ಬನ್ಸಿ ಸಾಹು ಮನೆಗೆ ಹೋದರೆ, ಬನ್ಸಿ ಸಾಹುಗೆ ಆಲ್ರೆಡಿ ಒಂದು ಮಗು ಇದೆ. ಓಕೆ, ದೊಡ್ಡ ಮಗು, BA ಮುಗಿಸಿದಾಳಂತೆ. ಅದನ್ನು ಅವ್ನು ಹೇಳ್ತಾನೆ, BA ಮುಗಿಸಿದಾಳೆ ಹಂಗೆ ಅಂತ.
ಕಡೆಗೆ ಅವ್ನು ಮಾತಾಡ್ತಾ ಮಾತಾಡ್ತಾ ಹೇಳ್ತಾನೆ, ಯಾರೊಬ್ಬ ಸೈಕಲ್ ಹೊಡ್ಕೊತ ಬಂದು ಒಂದು ದೊಡ್ಡ ಲಾರಿ ಕೆಳಗೆ ಬಿದ್ದು ಏನೋ ಆ್ಯಕ್ಸಿಡೆಂಟ್ ಆಯ್ತು ಅಂತಂತಂದರೆ ಅದನ್ನು ಸಾದಾ ಒಂದು ಆ್ಯಕ್ಸಿಡೆಂಟ್ ಅಂತ ಹೇಳ್ತಾರೆ. ಅಂತಂದರೆ ಲಾರಿ ಅವನಿಗೆ ಗುದ್ದು ಬಿದ್ದರೆ ಆ್ಯಕ್ಸಿಡೆಂಟ್ಸ್ ಹೇಳ್ತಾರೆ. ಬಟ್ ಯಾವುದೋ ಒಬ್ಬ ಸೈಕಲ್ ಹೊಡ್ಕೊತ ಬಂದು ಮುಂದೆ ಗಾಡಿ ಕಂಡಿದ್ರೂ ಕೂಡ ಅದ್ರ ಕೆಳಗಿಂದ ಹೋಗ್ಲಿಕ್ಕೆ ರೆಡಿ ಆಗ್ತಾನೆ ಅಂತಂತಂದರೆ ಅದಕ್ಕೆ ಆತ್ಮಹತ್ಯೆ ಅಂತ ಅಂತಾರೆ ಅಂತ ಹೇಳಿರ್ತಾನೆ. ಇದು ಯಾವ ಥರ ಇರ್ತದೆ ಅಂತಂದರೆ ಅವನಿಗೆ, ನೀನು ನನ್ನ ಕಡೆ ಪಂಗ ತೊಗೊಬೇಡ, ನೀನು ನನ್ನ ಕಡೆ ಈ ಥರ ರಿಪೋರ್ಟ್ ಮಾಡಬೇಡ, ಹಂಗೆ ಹೇಳ್ದಂಗೆ ಇದ್ದಿರ್ತದೆ. ಸೊ ಅದು ಯಾವ ಥರ ಇರ್ತದೆ ಅಂತಂದರೆ, ಇವಳು ಏನು ಅವನ ಮೇಲೆ ರಿಪೋರ್ಟ್ ಮಾಡ್ತಾ ಇರೋದು ಅವ್ನಿಗೆ ಗೊತ್ತಿರ್ತದಲ್ಲ, ಅಂದರೆ ಈ ಥರ ಹೀಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಿದ್ದಾಳೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡು ಅವನು ಅದು ಹೇಳ್ತಾನೆ. ಅವ ಈ ನೀನು CWC ಸೆಂಟ್ರಿಗೆ ಹೋಗಿದ್ದೆ ಅಂತಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾನೆ ಡೈರೆಕ್ಟಾಗಿ. ಈಗ ಬನ್ಸಿ ಸಾಹು ಏನಿದಾರಲ್ಲ, ಅವನು ಇವಳ ಮೇಲೆ ಇವಳಿ ಮಾಡೋ ಎಲ್ಲ ಆಕ್ಟಿವಿಟೀಸ್ ಮೇಲೂ ಅವನಿಗೆ ಕಣ್ಣಿಟ್ಟಾನೆ. ಯಾವಾಗ ಇವಳು ಆ ಹಾಸ್ಟೆಲ್ ಮುಂದೆ ಬಂದು ನಿಂತಲಲ್ಲ, ಗರ್ಲ್ಸ್ ಹಾಸ್ಟೆಲ್ ಮುಂದಿಂದ ಬಂದು ನಿಂತಲ್ಲ, ಸೊ ಆ ನಿಂತಿದ್ದ ಪಾರ್ಟಿಂದನೂ ಇಲ್ಲಿವರೆಗೂ ಕೂಡ ಅವಳಿಗೆ ಟ್ರ್ಯಾಕ್ ಮಾಡ್ತಿದ್ದ ಅಂತ ಹೇಳ್ಕೊಂಡು. ಹಾಗಾದ್ರೆ ಬನ್ಸಿ ಸಾಹು ಮತ್ತೆ ಈ ಹಾಸ್ಟೆಲಿಂದ ಗರ್ಲ್ಸ್ ಹಾಸ್ಟೆಲ್ಗೆ ಏನೋ ಕನೆಕ್ಷನ್ ಉಂಟು. ಸೊ ಏನೋ ಕನೆಕ್ಷನ್ ಉಂಟು ಅಂತ ಹೇಳ್ಕೊಂಡು ಅಂತ ಕಡೆಗೆ ಅದು ಹೋಗ್ಕೊಂಡು ಇವನ ಮೇಲೆ ರಿಪೋರ್ಟ್ ಆಗ್ತದೆ. ಅವನು ಅದನ್ನು ನೋಡ್ಕೊತಾ ಇದ್ದಾನೆ, ಅವನು ಅದ್ರ ಕೇರಲ್ಲಿದ್ದಾನೆ ಅಂತೆಲ್ಲ ಹೇಳಿ ಗೊತ್ತಾದ್ಮೇಲೆ ಇವರು ಅವನ ಮೇಲೆ ರಿಪೋರ್ಟ್ ಮಾಡ್ತಾ ಇರೋದಲ್ಲ ಅವ್ನಿಗೆ ಗೊತ್ತಾಗ್ತದಲ್ಲ. ಅವನು ಅದು ಹೇಳ್ತಿರ್ತಾನೆ, ಒಂಥರ ಸೈಲೆಂಟಾಗಿ ಧಮಕಿ ಕೊಡ್ತಿರ್ತಾನೆ, ನೀನು ಹಿಂಗೆ ಮಾಡ್ರೆ ಹಂಗೆ ಮಾಡ್ರೆ ನಾನು ಹಿಂಗೆ ಮಾಡ್ತೀನಿ, ನಿಮ್ಮದಂತೂ ಸಣ್ಣ ಚಾನಲ್ಲು, ನೀವೇನೇ ರಿಪೋರ್ಟ್ ಮಾಡಿದ್ರೂ ಯಾರೂ ನೋಡ್ಲಿಕ್ಕೆ ಇರೋದಿಲ್ಲ, ಬಟ್ ನಾನು ರಿಪೋರ್ಟ್ ಮಾಡಿಬಿಟ್ರೆ ನಿಮ್ಮದು ಪತ್ರಕಾರ ಏನು ನೀವು ಪ್ಯಾಷನ್ ಗೀಷನ್ ಅಂತ ಹೇಳ್ತಾ ಇದೆಯಲ್ಲ, ಏನೇನು ದೊಡ್ಡ ಮಾತಾಡ್ತಿದ್ಯಲ್ಲ, ಯಾರು ಮಾತಾಡ್ದಿಗಿರುವಂಥದ್ದು ನಾನು ಮಾತಾಡ್ತೀನಿ, ಈ ಬಾಲಕಿಯರಿಗೋಸ್ಕರ ನಾನು ಹೇಳ್ತೀನಿ ಏನೇನು ಅಂತ ನಾನ್ಸೆನ್ಸ್ ಹೇಳ್ತಾ ಇದೆಯಲ್ಲ, ಅದೆಲ್ಲ ಅಲ್ಲೇ ನಿಂತು ಬಿಡ್ತದೆ ಅಂತ ಸೈಲೆಂಟಾಗಿ ಧಮಕಿ ಕೊಟ್ಟೆ ಅವನ ಮನೆಯಿಂದ ಕಳಿಸ್ತಾನೆ. ಇವಳು ಅಷ್ಟೆಲ್ಲ ಹೇಳಿಸ್ಕೊಂಡಾದ್ಮೇಲೆ ಮತ್ತೇನು ಮಾಡೋದು, ಇನ್ನಂತೂ ಈ ಅಕ್ಕಡಕ್ಕೆ ಇಳಿದಿದ್ದಾಗಿದೆ, ಇನ್ನು ಆಡಬೇಕಷ್ಟೆ ಹಾಗೆ ಅವಳಿಗೆ ಆಯಿತಾ. ಸೊ ಆಡಿದ್ಮೇಲೆ ಕರೆಕ್ಟಾಗಿ ಆಡಬೇಕಲ್ಲ. ಅವಳು ಏನು ಮಾಡ್ತಾಳೆ ಅಂತಂದರೆ, ಎಲ್ಲ ಬೇರೆ ಬೇರೆ ಗರ್ಲ್ಸಿಂದು ಇದಕ್ಕೆ ಹೋಗ್ತಾಳೆ, ಏನು ಶೆಲ್ಟ್ರಿಗೆ ಹೋಗ್ತಾಳೆ. ಶೆಲ್ಟ್ರ್ ಹೋಮ್ಗಳಿಗೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಒಂದಿಷ್ಟು ಕಡೆ ಅವ್ರು ಹೇಳ್ತಾರೆ, ಇಲ್ಲ ಆ ಥರ ಮುನ್ನವರ್ಪುರಿಂದ ಯಾವುದು ಹುಡುಗಿ ಬರಲಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡು, ಅಂದರೆ ಅದ್ರ ಬಗ್ಗೆ ರಿಲೇಟೆಡ್ ಯಾವುದೇ ನಾಲೆಜ್ ಇಲ್ಲ, ಮುನ್ನವರ್ಪುರ್ ಗರ್ಲ್ಸ್ ಹಾಸ್ಟೆಲ್ಗೂ ಯಾರೂ ಕಲಿಸ್ಲಿಲ್ಲ ಹಂಗೆ ಹಿಂಗೆಲ್ಲ ಹೇಳ್ತಾ ಇರ್ತಾರೆ. ಒಂದಿಷ್ಟು ಕಡೆ ಅಂತೂ ಅವ್ರು ಒಳಗೆ ಬಿಡ್ತಾನೂ ಇರೋದಿಲ್ಲ. ಹಿಂಗೆ ಮುನ್ನವರ್ಪುರಿಂದ ಹಂಗೆ ಹಿಂಗೆ ಅಂತೆಲ್ಲ ಏನಾದ್ರು ಹೇಳಿದ ಕೂಡಲೇ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಹೊರಗಡೆ ಆಗ್ತಾ ಇರ್ತಾರೆ. ಸೊ ಇವಳಿಗೆ ಅನಿಸ್ತದೆ ಇದೇನಿದು ವಿಯರ್ಡ್ ಅಂತೆಲ್ಲ ಹೇಳ್ಕೊಂಡು ಕಡೆಗೆ ಯಾವುದೋ ಒಂದು ಗರ್ಲ್ಸ್ ಹಾಸ್ಟೆಲ್ಗೆ ಹೋಗ್ತಾರೆ ಆಯಿತಾ, ಗರ್ಲ್ಸ್ ಶೆಲ್ಟ್ರ್ ಹೋಮಿಗೆ ಹೋಗ್ತಾರೆ. ಆವಾಗ ಅವ್ರಿಗೆ ಹೋಗಿ ಕೇಳ್ತಾಳೆ ಅವರು, ಹಿಂಗೆ ಆಗ್ತಾ ಇದ್ದಲ್ಲ ನಿಮ್ಮದು ಹೆಂಗೆ ವರ್ಕ್ ಆಗ್ತದೆ ಆ ಥರ. ಅಂದರೆ ಅವಳಿಗೆ ರಿಪೋರ್ಟ್ ಮಾಡಬೇಕಾದ್ರೆ ಅದ್ರದ್ದೊಂದು ಬ್ಯಾಕ್ಗ್ರೌಂಡ್ ಗೊತ್ತಾಗಬೇಕಾಗಿದ್ದಿರ್ತದೆ. ಸೊ ಹೆಂಗೆ ಈ ಶೆಲ್ಟ್ರ್ ಹೋಮ್ ನಡೀತದೆ ಅಂತೆಲ್ಲ ಕೇಳ್ತಾರೆ ಅಲ್ಲಿರೋ ಪ್ರಿನ್ಸಿಪಾಲಿಗೆ. ಆವಾಗ ಅವ್ನು ಹೇಳ್ತಾನೆ, ಹಿಂಗೆ ಆಗ್ತದೆ, ಹಿಂಗೆ ಈ ಥರ ಸಣ್ಣ ಮಗುವಿಂದ 18 ಇಯರ್ಸ್ವರೆಗಷ್ಟೇ ನಾವು ಇಟ್ಕೊತೀವಿ ಇಲ್ಲಿ, ಅದಾದಮೇಲೆ ಅವರಿಗೆ ಬೇರೆ ಶೆಲ್ಟ್ರ್ ಹೋಮ್ಗಳಿಗೆಲ್ಲ ಶಿಫ್ಟ್ ಮಾಡ್ತಾರೆ ಹಿಂಗೆಲ್ಲ ಹೇಳ್ತಾರೆ. ಅಷ್ಟೊತ್ತಿಗೆ ಹೇಳಿದ ಕೂಡಲೇ ಅವಾಗ ಅವಳು ಕೇಳ್ತಾಳೆ, ಮುನ್ನವರ್ಪುರಿಂದ ಯಾವ್ದಾರು ಬಂದಿದ್ದೀರಾ, ಯಾವ್ದಾರು ಹುಡುಗಿ ಬಂದಿತ್ತಾ ಇಲ್ಲಿ ಅಂತ ಹೇಳ್ಕೊಂಡು ಕೇಳ್ತಾಳೆ ಅವಳು. ಸೊ ಅವಾಗ ಅವ್ರು ಹೇಳ್ತಾರೆ, ಇಲ್ಲ ಮುನ್ನವರ್ಪುರಿಂದ ಅಂತೂ ಬರಲಿಲ್ಲ, ಬೇರೆ ಬೇರೆ ಕಡೆ ಪ್ಲೇಸಿಂದ ಬಂದಿದೆ, ನೀವು ಬೇರೆ ಬೇರೆ ಕಡೆ ಕೇಳ್ಬೋದು ಅಂತಲ್ಲ ಹೇಳಿ. ಹಾಗೆ 1-2 ಕಡೆ ಕೇಳಿದ್ಮೇಲೆ ಅವ್ರು ಹೇಳ್ತಾರೆ, ಒಂದು ಮುನ್ನವರ್ಪುರಿಂದ ಹುಡುಗಿರು ಯಾರೂ ಬರಲಿಲ್ಲ, ಬಟ್ ಮುನ್ನವರ್ಪುರಿಂದ ಒಂದು ಕುಕ್ ಕೆಲಸ ಅಡುಗೆ ಮಾಡುವಂಥದ್ದೊಂದು ಹೆಂಗಸು ಮುನ್ನವರ್ಪುರ ಶೆಲ್ಟ್ರಿಂದ ಬೇರೆ ಯಾವುದೋ ಶೆಲ್ಟ್ರಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಈಗ ಅಂಥೇಳಿ ಬರ್ತದೆ ಆಯಿತಾ. ಬಟ್ ಯಾವಾಗ ಅವಳಿಗೆ ಒಂದು ಕುಕ್ ಅಂದರೆ ಒಂದು ಅಡುಗೆ ಬಡ್ತಿ ಏನಿರ್ತಾರಲ್ಲ ಅವಳು ಮುನ್ನವರ್ಪುರ ಗರ್ಲ್ಸ್ ಹಾಸ್ಟೆಲಿಂದ ಬೇರೆ ಯಾವುದೋ ಒಂದು ಹಾಸ್ಟೆಲಿಗೆ ಬಂದಿದ್ದಾಳೆ ಅಂತ ಗೊತ್ತಾದಮೇಲೆ ಎದ್ದ ಬಿದ್ದ ಅವ್ರು ಎಲ್ಲರೂ ಸೇರಿ ಗಾಡಿ ಮಾಡ್ಕೊಂಡು ಅವ್ರು ಏನು ಮಾಡ್ತಾರೆ, ಎಲ್ಲರೂ ಅಂದರೆ ಯಾರೂ ಇಲ್ಲ ಬಿಟ್ರೆ ಅವರಿಬ್ಬರೇ ಇರೋದು ಆಯಿತಾ, ಭಾಸ್ಕರ್ಜಿ ಮತ್ತು ಇವಳು ಯಾರು ವೈಶಾಲಿ. ಸೊ ವೈಶಾಲಿ ಮತ್ತು ಭಾಸ್ಕರ್ಜಿ ಏನು ಮಾಡ್ತಾರೆ, ಎದ್ದ ಬಿದ್ದ ಗಾಡಿ ತೊಗೊಂಡು ಆ ಹಾಸ್ಟೆಲ್ಗೆ ಹೋಗ್ತಾರೆ. ಆ ಹಾಸ್ಟೆಲ್ಗೆ ಹೋದಾಗ ಹಾಗೆ ಮಾತಾಡ್ತಾ ಇರ್ತಾರೆ. ಮತ್ತು ಅಲ್ಲಿರೋ ವಾರ್ಡನ್ಗೆ ಅವೆಲ್ಲ ಗೊತ್ತಾಗ್ಬಾರ್ದಲ್ಲ, ಸೊ ಅವರು ವಾರ್ಡನಿಗೆ ಚಾ ಕೊಡ್ಸಿ ಕಳಿಸ್ತಾರೆ ಹಂಗೆಲ್ಲ ಹೇಳಿ ಆ ಕುಕ್ಕನ್ನು ಕರೆಸಿ ಮಾತಾಡ್ಲಿಕ್ಕೆ ಕತ್ಕೊತಾರೆ. ಆವಾಗ ಫಸ್ಟ್ ಅವ್ರು ಕೇಳ್ತಾರೆ, ಏನಾಯ್ತಮ್ಮ ಹೇಳು, ಏನಾಗಿದೆ ಅಂತ ಹೇಳು, ನೀನು ಏನು ಹೇಳಿದ್ರೂ ತೊಗೊತೀವಿ, ಅಂದರೆ ಎಕ್ಸೆಪ್ಟ್ ಮಾಡ್ತೀವಿ, ನಿಮ್ಮತ್ತಿಗೆ ಎಲ್ಲೂ ನಿನ್ನ ಹೆಸರು ಹೇಳಲ್ಲ ಇಲ್ಲಿ, ಆ ಗರ್ಲ್ಸ್ ಹಾಸ್ಟೆಲಲ್ಲಿ ಏನಾಗ್ತದೆ ಅಂತ ನಮಗೊಂಚೂರು ಐಡಿಯಾ ಕೊಡಲ್ಲ, ಏನೋ ತೊಂದರೆ ಆಗ್ತದೆ ಅಂತ ನಮ್ಗೆ ಗೊತ್ತು, ಬಟ್ ಏನಾಗ್ತಿದೆ ಅಂತ ಕ್ಲಿಯರಾಗಿ ಹೇಳು ಅಂತ ಹೇಳ್ತಾರೆ. ಅಳ್ತೇಳಿ, ಇಲ್ಲ ನನಗೇನು ಗೊತ್ತಿರಲಿಲ್ಲ, ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ, ನನಗೇನು ಐಡಿಯಾ ಇಲ್ಲ, ನಾನು ಅಲ್ಲಷ್ಟು ದಿವಸ ಇರಲಿಲ್ಲ ಅಂತೆಲ್ಲ ಹೇಳ್ತಾಳೆ ಅವಳು ಆ ಹುಡುಗಿ. ಕಡೆಗೆ ವೈಶಾಲಿ ಹೇಳ್ತಾಳೆ, ನೀನು ನೋಡು, ನೀನು ಒಂದು ಹೇಳೋದ್ರಿಂದ ಎಷ್ಟೋ ಮಕ್ಳಿಗೆ ಜೀವ ಉಳಿಸ್ಬೋದು, ನಾವು ಎಷ್ಟೋ ಮಕ್ಕಳನ್ನು ಸೇಫ್ ಪ್ಲೇಸಿಗೆ ಹಾಕ್ಬೋದು, ಪ್ಲೀಸ್ ನಮಗೇನಾರು ಒಂದು ಲೀಡ್ ಕೊಡು ಅಂತೆಲ್ಲ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಹೇಳ್ತಾಳವಳು, ನನ್ನ ಹೆಸರು ಸುಧಾ ಅಂತ ಹೇಳ್ಕೊಂಡು, ನಾನು ಇಂಥ ಒಂದು ವಿಲೇಜಿಂದ ಬಂದಿದ್ದೆ, ಏನೋ ಒಂದು ಗರ್ಲ್ಸ್ ಇದರಲ್ಲೆಲ್ಲ ಕೆಲಸ ಮಾಡೋಕ್ಕಾಗ್ತದಲ್ಲ ನನಗೆ ಅಂತ ಹೇಳ್ಕೊಂಡು ಅವರಪ್ಪ ಖುಷಿಯಿಂದ ಬಿಟ್ಟು ಬಂದಿದ್ದಿರ್ತಾರೆ ಆ ಪ್ಲೇಸಿಗೆ.
ಆ ಮುನ್ನವರ್ಪುರ್ ಗರ್ಲ್ಸ್ ಶೆಲ್ಟ್ರಲ್ಲಿ. ಅವಳು ಅಲ್ಲಿ ಬರ್ತಾ ಇದ್ದಂಗೆ ಅಲ್ಲಿ ಏನು ವಾರ್ಡನ್ ಇದ್ದಿರ್ತಾಳಲ್ಲ, ಆ ವಾರ್ಡನ್ ಕರ್ಕೊಂಡು ಹೋಗ್ಕೊಂಡು ಅವಳು ಹೇಳ್ತಾಳೆ, ಹಾಂ ನೀನು ಬಂದ್ಯಾ, ಒಳ್ಳೆ ಕೆಲಸ ಇತ್ತು, ಹಿಂಗೆ ನಾನು ನಿನ್ನ ಒಳ್ಳೆಯಾಗಿ ನೋಡ್ಕೊತೀನಿ, ಬಟ್ ಇಲ್ಲಿ ಏನು ನಡೀತದೆಯಾ ಅದು ಇಲ್ಲೇ ಇದ್ದರೆ ನೀನು ಆರಾಮಾಗಿರ್ತಿ, ನಾನು ಆರಾಮಾಗಿರ್ತಿ ಅಂತೆಲ್ಲ ಹೇಳ್ತಾಳೆ ಕ್ರೀಪಿಯಾಗಿ. ಸುಧಾಗೆ ತುಂಬ ಅನ್ಕಂಫರ್ಟೇಬಲ್ ಆಗ್ತದೆ. ಬಟ್ ಅವಳು ಹಳ್ಳಿ ಹುಡುಗಿ ಆಗಿರೋದ್ರಿಂದ ಅವ್ರು ಏನು ಮಾಡ್ತಿದ್ರೆ ಅದೆಲ್ಲ ಅರ್ಥ ಆಗ್ತಾ ಇರೋದಿಲ್ಲ, ಅಂದರೆ ಅದ್ರ ಬಗ್ಗೆ ಏನೂ ಐಡಿಯಾ ಇರೋದಿಲ್ಲ ಅವಳಿಗೆ. ಹಾಗೆ ಹೊರಗೋಗ್ಮೇಲೆ ಬೇರೆ ಅಲ್ಲಿರೋ ಮಕ್ಕಳಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಬೇಕಲ್ಲ, ಅವುಗಳು ಹೇಳ್ತಾಳೆ, ಬಾ ನಾನು ವಾರ್ಡನ್ ಹೇಳ್ತಾಳೆ ಆಯಿತಾ ಸುಧಾಗೆ, ಸುಧಾ ಬಾ ನಾನು ನಿನಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಬೇರೆ ಎಲ್ಲ ಮಕ್ಕಳಿಗೆ ಅಂತೆಲ್ಲ ಹೇಳ್ಕೊಂಡು ಸುಧಾನ ಕರ್ಕೊಂಡು ಹೋಗ್ತಾಳೆ. ಆ ಮಕ್ಕಳೆಲ್ಲ ಇರ್ತಾರಲ್ಲ ಪ್ಲೇಸಿಗೆ ಓಪನ್ ಮಾಡಿದ್ರೆ ನೀನು ಅಂದ್ಕೊಂಡಿರ್ತಿ ಬೇರೆ ಬೇರೆ ರೂಮಲ್ಲಿ ಇದ್ದಿರ್ತಾರಂತ, ಏನೂ ಇರೋದಿಲ್ಲ. ಜಸ್ಟ್ ಒಂದು ದೊಡ್ಡ ರೂಮ್ನಲ್ಲಿ, ದೊಡ್ಡ ಅಂದರೆ ತುಂಬ ದೊಡ್ಡದು ಅಲ್ಲ, ಓಕೆ, ಆಲ್ಮೋಸ್ಟ್ ಒಂದು ಬೆಡ್ರೂಮ್ ಅಷ್ಟು ದೊಡ್ಡ ಪ್ಲೇಸ್ನಲ್ಲಿ ಎಷ್ಟು 30-40 ಹುಡುಗಿಯರನ್ನು ಹಾಗೆ ಕುಳಿಸಿದ್ದಿರ್ತಾರೆ. ಅವರಷ್ಟು ಜನ ಒಂದೇ ರೂಮಲ್ಲಿ ಇದ್ದಿರ್ತಾರೆ. ಸೊ ಅವರೆಲ್ಲ ಹೆಂಗೆ ಕಾಣ್ತಾ ಇರ್ತಾರೆ ಅಂತಂದರೆ ಲೈಫಲ್ಲಿ ಎಲ್ಲ ಹೋಪು ಕಳ್ಕೊಂಡಾಗ ಹೆಂಗೆ ಕಾಣ್ತಾರಲ್ಲ ಜನ, ಆ ಥರ ಕಾಣ್ತಿರ್ತಾರೆ. ಇವಳಿಗೆ ಅದು ನೋಡಿ ಇದು ಈ ಥರ ಇದೆಲ್ಲ ಶೆಲ್ಟರ್ ಹೋಮ್ ಅಂತ ಹೇಳ್ಕೊಂಡು ಅವಳಿಗೆ ಹೆದರಿಕೆ ಆಗ್ತದೆ ಆಯಿತಾ. ಆದರೂ ಅವಳು ಸುಮ್ಮನಿದ್ದಿರ್ತಾಳೆ. ಹಾಗೆ ಅವಳು ತಂದು ಏನು ಕೆಲಸ ಇದೆಯಲ್ಲ ಅದನ್ನು ಪಾಡಿಗೆ ಮಾಡ್ಕೊಳ್ಲಿಕ್ಕೆ ಹೋಗ್ತಾ ಇರ್ತಾಳೆ ಆಯಿತಾ. ಹಾಗೆ ಅವಳು ಒಂದೊಂದು ದಿನ ಮಲ್ಕೊಂಡಾಗೆಲ್ಲ ಯಾವ ಥರ ಆಗಿರ್ತದೆ ಅಂತಂದರೆ ಸೌಂಡ್ಸ್ ಬರ್ತಿರ್ತಂದರೆ ಯಾರೋ ಕಿರ್ಚ್ದಂಗೆ, ಕೂಗಾಡ್ದಂಗೆ, ಆ ಥರ ಸೌಂಡ್ ಎಲ್ಲ ಬರ್ತಿರ್ತದೆ. ಇವಳು ಹೋಗ್ಕೊಂಡು ಆ ವಾರ್ಡನ್ ಹತ್ರ ಮಾತಾಡಿದಾಗ ಏನಾಗ್ತದೆ ಅಂತಂದರೆ ಅವಳು ವಾರ್ಡನ್ ಹೇಳ್ತಾಳೆ, ಇಲ್ಲ ಅವರೆಲ್ಲ ಅವ್ರದ್ದು ತಲೆಯೆಲ್ಲ ಸರಿ ಇಲ್ದಿರೋನೆಲ್ಲ ಮಕ್ಕಳು ಬಿಟ್ಟಕ್ಕೆ ಹೋಗಿದ್ದಾರೆ, ಅದಕ್ಕೆ ಆ ಮಕ್ಕಳು ರಾತ್ರಿ ಎಲ್ಲ ಕುಕ್ಕೊಂತಾರೆ, ನೀನು ಅದ್ರ ಬಗ್ಗೆ ವರಿ ಮಾಡಬೇಡ, ಏನಾದರೂ ನೀನು ಹೊರಗಡೆ ಬರ್ಲಿಕ್ಕೆ ಹೋಗ್ಬೇಡ, ನೀನು ನೋಡ್ಕೊ, ನೀನು ಕೆಲಸ ಮಾಡ್ಕೊಂಡಿರೋ ಸರಿ ಇರ್ತಿ, ನೀನು ಆರಾಮಾಗಿರ್ತಿ ಅಂತೆಲ್ಲ ಹೇಳ್ತಾಳೆ. ಇವಳಿಗೆ ಅವೆಲ್ಲ ನೋಡಿ ಏನೋ ವಿಯರ್ಡ್ ಅನಿಸ್ತದೆ ಆಯಿತಾ. ಆದರೂ ಕೂಡ ಅವಳಿಗೆ ಮತ್ತೊಂದು ದಿನ ಹಾಗೆ ಮಲಗಿರ್ತಾಳೆ. ಮತ್ತೊಂದು ದಿನ ಏನೋ ಕೆಲಸ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಯಾವುದೋ ಒಂದು ಹುಡುಗಿ ಬರ್ತಾಳೆ ಅಲ್ಲಿ ಶೆಲ್ಟರ್ ಹೋಮಲ್ಲಿ ಇರೋವಂಥದ್ದು. ಅವಳು ಬಂದ್ಕೊಂಡು ಹೇಳ್ತಾಳೆ, ಸುಧಾ ನೀನು ಹಿಂಗೇನು ಬಂದಿದೆಯಲ್ಲ, ನೀನು ಇಲ್ಲಿಂದ ಓಡಿ ಹೋಗು, ಏನೇ ಆದರೂ ಕೂಡ ಇಲ್ಲಿಂದ ಓಡಿ ಹೋಗು, ನೀನು ಇಲ್ಲಿ ಮತ್ತೂ ಒಂದು ದಿವಸ ಜಾಸ್ತಿ ಉಳಿಬೇಡ, ನೀನು ಇಲ್ಲಿಂದ ಓಡಿ ಹೋಗು ಅಂತ ಹೇಳ್ತಾ ಇರ್ತಾಳೆ. ಅವಳು ಕೇಳ್ತಾಳೆ, ಯಾಕೆ, ಏನು ನನಗೆ ಗೊತ್ತಿಲ್ಲ, ನಾನು ಇಲ್ಲೇ ಇರೋದು ಹಂಗಿಂಗೆ ಅಂತೆಲ್ಲ ಹೇಳ್ಕೊಂಡು. ಅವಳು ಹೇಳ್ತಾಳೆ, ನಿನಗೆ ಗೊತ್ತಿಲ್ಲ, ನಿನಗೆ ಏನೇನು ನಡೀತದೆ, ಇಲ್ಲಿ ಏನೇನಾಗ್ತದೆ ಅಂತೆಲ್ಲ ಹೇಳ್ಕೊಂಡು, ನೀನು ಇದೇ ಚಾನ್ಸು, ನೀನು ಈಗ ಬಿಟ್ಟಕ್ಕೆ ಹೋಗಲಿಲ್ಲ ಅಂತಂದರೆ ಇನ್ಯಾವತ್ತೂ ಇದರಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ, ನೀನು ನಮ್ಮ ಥರನೇ ಸಫರ್ ಆಗಬೇಕಾಗ್ತದೆ ಅಂತೆಲ್ಲ ಹೇಳ್ತಾಳೆ. ಇವಳಿಗೆ ಈಗ ನಾನು ಜಸ್ಟ್ ಬಂದಿದ್ದೀನಿ ಕೆಲಸಕ್ಕೆ, ಇವಳು ಯಾಕೆ ಈ ಥರ ಮಾಡ್ತಾಯಿದ್ದಾಳೆ ಅಂತೆಲ್ಲ ಹೇಳ್ತಾಳೆ. ಅಷ್ಟೊತ್ತಿಗೆ ವಾರ್ಡನ್ ಬಂದುಬಿಡ್ತಾಳೆ. ಆ ಹುಡುಗಿ ಹೆದರ್ಕೊಂಡು, ಯಾರು ಹೇಳಿಕ್ಕೆ ಬಂದಿರ್ತಾಳಲ್ಲ ಸುಧಾಗೆ, ಅವಳು ಹೆದರ್ಕೊಂಡು ಹಿಂಗೆ ಇದು ಮಾಡ್ಕೊಂಡು ಓಡೋಗ್ತಾಳೆ ಆಯಿತಾ. ಅವಳು ವಾರ್ಡನ್ ಅವಳು ದಾರ ಹೇಳ್ಕೊಂಡು ಹೋಗಿ ಬೈಲಿಕ್ಕೆ ಕತ್ಕೊತಾಳೆ, ಹಂಗೆಲ್ಲ ಮಾಡ್ಲಿಕ್ಕೆ ಕತ್ಕೊತಾಳೆ. ಇವಳಿಗದೆಲ್ಲ ಒಂಥರ ವಿಯರ್ಡ್ ಅನಿಸ್ತದೆ, ಇದು ಯಾವ ಥರ ಇದು ಶೆಲ್ಟರ್ ರೂಮ್, ಒಂಥರ ಜೈಲಿದ್ದಂಗಿದೆಯಲ್ಲ ಅಂತ ಹೇಳ್ಕೊಂಡು. ಹಾಗೆ ಅವ್ನು ಕೆಲಸ ಮಾಡ್ಬೇಕಾದ್ರೆ ಒಂದಿಷ್ಟು ಇನ್ಸಿಡೆಂಟ್ಗಳು ನಡೀತದೆ ಆಯಿತಾ. ಒಂದಿಷ್ಟು ಇನ್ಸಿಡೆಂಟ್ಗಳು ನಡೀತಾ ಅಲ್ಲಿ ನಡೀತಿರುವಂಥ ಒಂದು ಪ್ರಾಬ್ಲಮಿನ ಸಿವಿಯರಿಟಿ ಅವಳಿಗೆ ಅರ್ಥ ಆಗ್ತಾ ಬರ್ತದೆ. ಹಾಗೆ ಏನಾಗ್ತದೆ ಅಂತಂದರೆ ಒಂದಿನ ಮಲ್ಕೊಂಡಿರ್ತಾಳೆ ಅವಳು. ಮಲ್ಕೊಂಡಿದ್ದಾಗ ಏನಾಗ್ತದೆ ಅಂತಂದರೆ ಯಾರೋ ದೊಡ್ಡಕ್ಕೆ ಕಿರ್ಚಿದಂಗೆ ಸೌಂಡ್ ಬರ್ತದೆ. ದೊಡ್ಡಕ್ಕೆ ಕಿರ್ಚಿದ ಸೌಂಡ್ ಬಂದಾದ್ಮೇಲೆ ಇವಳು ಹೀಗೆ ಸ್ವಲ್ಪ ಅಡ್ಕೊಂಡು ಏನಾಯಿತು ಅಂತ ನೋಡ್ಲಿಕ್ಕೆ ಹೋಗ್ತಾಳೆ. ನೋಡ್ಕೊಂಡು ಹೋಗಬೇಕಾದ್ರೆ ಯಾರೋ ಅಲ್ಲಿಂದ ಸ್ಯಾಕ್ ಏನಿರ್ತಾರೆ, ಅಕ್ಕಿ ಚೀಲನೆಲ್ಲ ಹೊತ್ಕೊಂಬರ್ತಾರಲ್ಲ, ಆ ಥರ ಹೊತ್ಕೊಂಬಂದಂಗೆ ಕಾಣ್ತಾ ಇರ್ತದೆ. ಅವಳು ಬಡಬಡ ಒಂದು ಕಡೆ ಸರ್ಕೊಂಡು ಅಡ್ಕೊಂಡು ನೋಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಏನಾಗ್ತದೆ ಅಂತಂದರೆ ಇದನ್ನು ತೊಗೊಂಡೋಗಿ ಎಲ್ಲರೂ ಇದು ಹಾಕು, ಒಗ್ದು ಹಾಕಿಟ್ಟು ಬಾ, ಏನು ಕರ್ಕರಿ ಮಾಡ್ತಾವೆ ಇವೆಲ್ಲ ಅಂತೆಲ್ಲ ಹೇಳ್ಕೊಂಡು ಹಂಗೆ ಹೇಳ್ದಂಗೆ ಕೇಳ್ತದೆ ಆಯಿತಾ. ಇವಳಿಗೆ ಇದೇನಿದು ಅಂತ ಅನಿಸ್ತದೆ ಆಯಿತಾ. ಅವಳು ಇದೇನಿದು ಕರ್ಕರಿ ಅಂತೆಲ್ಲ ಅನ್ಕೊತಾ ಇರ್ತಾಳೆ. ಆಯ್ತು ಅದ್ರ ಏನು ಮಾಡ್ಲಿಕ್ಕಾಗ್ತದೆ, ಆಯಿತು ನಾವು ಸುಮ್ಮನೆ ಹೋಗ್ತೀನಿ ನನ್ನ ರೂಮಿಗೆ ವಾಪಸ್ ಅಂತ ಹೇಳ್ಕೊಂಡು ಹೆದರ್ಕೊಂಡೇ ಹೋಗ್ತಾ ಇರ್ತಾಳೆ. ಹೆದರ್ಕೊ ಹೋಗ್ತಾ ಇರ್ಬೇಕಾದ್ರೆ ಏನು ನೋಡ್ತಾಳೆ ಅಂತಂದರೆ ಒಂದು ರೂಮಲ್ಲಿ ಹಾಡು ಬರ್ತಾ ಇರ್ತದೆ ಆಯಿತಾ. ಆ ಹಾಡು ಬರ್ತಿರೋರಲ್ಲಿ ಒಬ್ಬ ಮನುಷ್ಯ ಇದ್ದಿರ್ತಾನೆ. ಆ ಮನುಷ್ಯನ ಪಕ್ಕ ಒಂದು ಬೆಡ್ ಮೇಲೆ ನೇಕೆಡಾಗಿ ಒಂದು ವುಮನ್ ಮಲ್ಕೊಂಡಿರ್ತಿರ್ತಾಳೆ. ಬಟ್ ಇವಳು ಅನ್ಕೊತಾಳೆ ಅದು ವಾರ್ಡನ್ ಅಂತೇಳಿ. ವಾರ್ಡನ್ ಅಲ್ಲಿರೋದಿಲ್ಲ, ವಾರ್ಡನ್ ಎಲ್ಲೋ ಹೊರಗೆ ಹೋಗ್ತಾಳೆ, ಅಂದರೆ ಅಲ್ಲೆಲ್ಲೋ ಓಡಾಡ್ಕೊತ ಏನೋ ಕೆಲಸ ಮಾಡ್ಕೊತಿರ್ತಾಳೆ. ಸೊ ಅವಳಿಗೆ ಗೊತ್ತಾಗ್ತದೆ, ಓ ಇದು ಯಾವುದೋ ಶೆಲ್ಟ್ರಲ್ಲಿ ಇರೋದೇ ಹುಡುಗಿ ಅಂತ ಹೇಳ್ಕೊಂಡು. ಮತ್ತು ಆ ಶೆಲ್ಟ್ರ್ ಹುಡುಗಿ ಜೊತೆ ಅಲ್ಲಿ ಏನು ಎಸ್ಸೆ ನಡೆದಿರ್ತದಲ್ಲ, ಆ ಪ್ಲೇಸಲ್ಲಿರುವಂಥ ಮ್ಯಾನ್ ಮತ್ತು ಯಾರೂ ಅಲ್ಲ, ಆ CWC ಕಮಿಷನ್ಗೆ ಹೋದಾಗ ಆ ಗೌರ್ಮೆಂಟ್ ಆಫೀಷಿಯಲ್ ಹತ್ರ ಇವ್ರು ಏನು ಮಾತಾಡಿರ್ತಾರಲ್ಲ ವೈಶಾಲಿ, ಅದೇ ಮನುಷ್ಯ ಆಗಿರ್ತಿರ್ತಾನೆ. ಸೊ ನಿನಗೆ ಗೊತ್ತಾಗ್ತದೆ ಯಾವ ಇಂಟೆನ್ಸ್ ಲೆವೆಲಲ್ಲಿ ಈ ಥರ ಕ್ರೈಮ್ ನಡೀತಾ ಇರ್ತದೆ ಅಂತ ಹೇಳ್ಕೊಂಡು. ಅವಳಿಗೆ ಇದನ್ನೆಲ್ಲ ತೊಗೊಂಡೊಂಥರ ಹುಚ್ಚಿಡ್ದಂಗೆ ಆಗ್ತಾ ಇರ್ತದೆ. ಅವಳಿಗೆ ಗೊತ್ತಾಗ್ತದೆ ಇದನ್ನೇ ನಾನು ಇಲ್ಲಿರೋದು ಸೇಫ್ ಅಲ್ಲ, ಇಲ್ಲಿಂದ ಹೊರಗೆ ಹೋಗಲೇಬೇಕು ಅಂತ ಹೇಳ್ಕೊಂಡು ಅಂತ. ಮತ್ತೊಂದು ಆ ಹುಡುಗಿ ಏನು ಬಂದು ಅವಳಿಗೆ ವಾರ್ನ್ ಮಾಡ್ತಿರ್ತಾಳಲ್ಲ, ಅವಳು ಕೂಡ ಹೇಳ್ತಾಳೆ. ಅದಾದಮೇಲೆ ಒಂದಿಷ್ಟು ಕೆಟ್ಟ ಥಿಂಗ್ಸು ನಡೀತದೆ. ಒಂದಿಷ್ಟು ಹುಡುಗಿರ ಮೇಲೆ ಹಿಂಗೆ ಹೊಡೆದು ಬರ್ನ್ ಮಾರ್ಕೆಲ್ಲ ಮಾಡಿದ್ದಿರ್ತಾರೆ. ಸೊ ಅವ್ರಿಗೆ ಇವಳು ಟ್ರೀಟ್ ಮಾಡಬೇಕಾಗಿದ್ದಿರ್ತದೆ. ಅದನ್ನೆಲ್ಲ ನೋಡ್ತಾಳೆ ಇವಳಿಗೆ, ಇದು ತುಂಬ ಮೆಸ್ಡಪ್ ಹೊಂಟಿದ್ರಲ್ಲಿ ನಾನಿರೋದು ಸೇಫ್ ಅಲ್ಲ ಅಂತ ಹೇಳ್ಕೊಂಡು ಅನ್ಕೊತಾ ಇರ್ತಾಳೆ. ಇನ್ನೇನು ನಾನು ಹೊರಗೆ ಹೋಗ್ಬೇಕು ಹೆಂಗಾರು ಅಂತ ಅವಳು ಯೋಚನೆ ಮಾಡ್ತಿರ್ತಾಳೆ.
ಬಟ್ ಅದಕ್ಕೆಲ್ಲ ಒಂದು ಮಿತಿ ಅನ್ನೋದು ಒಂದು ಮಿತಿ ಮೀರಿ ಹೋಗುವಂಥದ್ದು ಒಂದು ಸಿಚುವೇಶನ್ ನಡೀತದೆ. ಏನಾಗ್ತದೆ ಅಂತಂದರೆ ಅದು ಒಂದು ದಿವಸ ಅವಳು ಮಲ್ಕೊಂಡಿರ್ಬೇಕಾದ್ರೆ ಒಂದು ಡಿ ಜೆ ಥರ ಒಂದು ಡಿ ಜೆ ಸೌಂಡ್ ಹಾಕ್ಕೊಂಡು ಕುಣಿದಂಗೆ ಎಲ್ಲ ಸೌಂಡ್ ಬರ್ತಾಯಿರ್ತದೆ. ಇವಳು ಏನಿದು ಡಿ ಜೆ ಹಾಕ್ಕೊಂಡಾರಲ್ಲ ಅಂತ ಹೇಳ್ಕೊಂಡು ನೋಡ್ಲಿಕ್ಕೆ ಹೋದರೆ ಒಂದು ರೂಮ್ನಲ್ಲಿ ಎಲ್ಲರೂ ಕುಣಿತಿರ್ತಾರೆ ಆಯಿತಾ. ಹಾಂ, ಅದೇ ಶೆಲ್ಟರ್ ಹೋಮಲ್ಲೇ ಕುಣಿತಿರ್ತಾರೆ ಆಯಿತಾ. ಕುಣಿತಿರು ಯಾರು? ಮಕ್ಕಳಷ್ಟೇ ಅಲ್ಲ, ಮಕ್ಕಳ ಜೊತೆ ಏನೇನೋ ದೊಡ್ಡ ದೊಡ್ಡ ಗಣಸರಲ್ಲ. ಅವ್ರ ಕಡೆಗೆ ಬನ್ಸಿ ಸಾಹು ಅಂತ ಏನಿರ್ತಾನಲ್ಲ ಅವನು, ಕಡೆಗೆ ಅವನು ಒಂದಿಷ್ಟು ಜನ ಯಾರ್ಯಾರು ಗೌರ್ಮೆಂಟ್ ಅಫಿಷಿಯಲ್ಸು, ಕಡೆಗೆ ಆ ಪ್ಯೋನ್ ಅದು ಕ್ಲರ್ಕ್ ಯಾರು ಇರ್ತಾನಲ್ಲ ಅವರೆಲ್ಲರೂ ಕುಣಿತಾ ಇರ್ತಾರೆ. ಅದು ಏನಂತಂದರೆ ಇವರೆಲ್ಲ 18 ವರ್ಷದ ಒಳಗಿರುವಂಥದ್ದು ಮಕ್ಕಳು. ಓಕೆ, ಅವ್ರ ಜೊತೆ ಟಚ್ ಮಾಡ್ತಾ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮೈ ಮುಡ್ತಾ ಅದೆಲ್ಲ ಮಾಡ್ತಾ ಅವ್ರು ಕುಣಿತಾ ಇರ್ತಾರೆ. ಅವಳು ನೋಡಿದ್ಕೊಳ್ಳಿ ಅವಳನ್ನು ಒಳಗೆ ಕರ್ಕೊಂಡು ಕುಣಿಲಿಕ್ಕೆ ಕತ್ಕೊತಾರೆ. ಅವಳಿಗೆ ಅನಿಸ್ತದೆ ಆಯ್ತು ಇದು ಮುಗೀತು, ಇವತ್ತು ನಾನು ಹೊರಗೆ ಹೋಗ್ಬೇಕು, ಏನಾರಾಗಲಿ ಇವತ್ತೇ ನಾನು ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಹೇಳ್ಕೊಂಡು ಹಾಗೆ ಅವಳು ಹೆಂಗೆಂಗೋ ಅಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಸೊ ಎಸ್ಕೇಪ್ ಆದಮೇಲೆ ಅವಳು ಮತ್ತೊಂದು ಇಷ್ಟೆಲ್ಲ ವೈಶಾಲಿಗೆ ಮತ್ತು ಭಾಸ್ಕರ್ಜಿಗೆ ಅವಳು ಹೇಳ್ತಾಳೆ, ಆ ಬನ್ಸಿ ಸಾಹು ಇದ್ರನ್ನ ನೋಡ್ಕೊತಾ ಇದ್ದಾನಲ್ಲ, ಇವ್ನು ಎಲ್ಲರನ್ನೂ ಅಲ್ಲಿ ತೊಗೊಬಂದ್ಕೊಂಡು ಪ್ರಾಸ್ಟಿಟ್ಯೂಷನ್ ಮಾಡ್ತಾನೆ, ಅದ್ರ ಬಗ್ಗೆ ನಿಮ್ಗೆ ಲಕ್ಷ್ಯ ಇರಬೇಕು, ಅದನ್ನೆಲ್ಲ ಅವಳು ಹೇಳ್ತಾಳೆ, ಇನ್ಫಾರ್ಮೇಷನ್ ಎಲ್ಲದೂ ಕೊಡ್ತಾಳೆ. ಇದನ್ನೆಲ್ಲ ವೈಶಾಲಿ ಮತ್ತು ಭಾಸ್ಕರ್ಜಿ ತಿಳ್ಕೊಂಡ್ಮೇಲೆ ಇವ್ರಿಗೆ ಆಲ್ರೆಡಿ ನಾನು ಇದಕ್ಕೆ ಏನಾದರೂ ಒಂದು ಮಾಡಬೇಕಂತ ಹೇಳಿ ಆಲ್ರೆಡಿ ಅವ್ರ ತಲೆಗೆ ಬಂದಿದ್ದಿರ್ತದೆ ಆಯಿತಾ. ಬಟ್ ಯಾವಾಗ ಅವರು ಈ ಸುಧಾದು ಫುಲ್ ಕತೆ ಕೇಳ್ತಾರಲ್ಲ ಆವಾಗ ಅವ್ರಿಗೆ ಗೊತ್ತಾಗ್ತದೆ ಇದಕ್ಕೆ ಹೆಂಗೆ ಅಂದರೆ ಇದಕ್ಕೆ ಈಗಲೇ ಆ್ಯಕ್ಷನ್ ಆಗಬೇಕು. ಈಗಿಂದೀಗೆ ಇದಕ್ಕೆ ಆ್ಯಕ್ಷನ್ ಮಾಡಲಿಲ್ಲ ಅಂತಂದರೆ ಈ ಮಕ್ಕಳು ಹೆಂಗೆ ಸಫರ್ ಆಗ್ತಾರೆ ಅನ್ನೋ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಮತ್ತು ಅವ್ರಿಗೆ ಗೊತ್ತಾಗ್ತದೆ ಇವರು ಅಲ್ಲಿ ಅತ್ಯಾಚಾರ ಆಗಿದೆ ಹಂಗಿಂಗಾಗಿದ್ದು. ಅವಳು ಮತ್ತೊಂದು ಹೇಳಿರ್ತಾಳೆ ಆಯಿತಾ, ಇಲ್ಲಿ ಅತ್ಯಾಚಾರ ಆದಮೇಲೆಲ್ಲ ಮಕ್ಕಳನ್ನು ತೊಗೊಂಡು ಹೋಗಿ ಸುಟ್ಟಾಕ್ಬಿಡ್ತಾರೆ, ಸಾಯಿಸ್ಬಿಡ್ತಾರೆ, ಮಕ್ಕಳನ್ನು ಕೊಲೆ ಮಾಡ್ತಾರೆ ಅಂತೆಲ್ಲ ಹೇಳಿರ್ತಾಳೆ. ಇದನ್ನೆಲ್ಲ ಗೊತ್ತಾದ್ಮೇಲೆ ಈ ಇಂಟೆನ್ಸಿಟಿಯನ್ನು ಗೊತ್ತಾದ್ಮೇಲೆ ಅವಳು ಅನ್ಕೊತಾಳೆ, ಈಗ ನಾನು ಏನು ತೊಗೊಂಡಿದ್ನಲ್ಲ ಇದು ರೈಟ್ ಕೇಸ್, ಇದ್ರ ಮೇಲೆ ನಾನು ಇಡೀ ಇಂಡಿಯಾದು ಫೋಕಸ್ ಇಲ್ಲಿ ತರಬೇಕು, ನಾನು ಇದಕ್ಕೆ ಈ ಮಕ್ಕಳಿಗೆಲ್ಲೇ ನ್ಯಾಯ ಕೊಡಿಸ್ಬೇಕು ನಾನು ಅಂತ ಹೇಳ್ಕೊಂಡು ವೈಶಾಲಿ ಅದೇ ದಿವಸ ಡಿಸೈಡ್ ಮಾಡ್ತಾಳೆ. ಅವಳು ಏನು ಮಾಡ್ತಾಳೆ ಗೊತ್ತಾ, ಇದರಿಂದನೇ ನನ್ನ ಟ್ರಿಗ್ಗರ್, ಇದರಿಂದನೇ ನಾನು ಎಲ್ಲ ಕೆಲಸ ಮಾಡ್ಕೊತ ಹೋಗ್ತೀನಿ, ಇದರಿಂದನೇ ನಾನೆಲ್ಲ ರಿಪೋರ್ಟ್ ಕನೆಕ್ಟ್ ಮಾಡ್ಕೊತೀನಿ ಅಂತ ಹೇಳ್ಕೊಂಡು ಹಾಗೆ ಅವ್ರ ಅದ್ರ ಬಗ್ಗೆ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಯಿತಾ. ಹಾಂ, ಸೊ ಅದು ಪವರ್ಫುಲ್ಲು, ಹಿಂಗೆ ಇಂಥದ್ದು ನಡೀತಾ ಉಂಟು ಹಂಗಿಂಗಂತೆಲ್ಲ ಗೊತ್ತಾಗ್ತದೆ ಆಯಿತಾ. ಫುಲ್ ಕ್ಲಿಯಾರಿಟಿ ಅಂದರೆ ಹಾಂ ಇವಳು ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಇಂಟೆನ್ಸಿಟಿಲಿ. ಸೊ ಹಾಗಾದ್ರೆ ರಿಯಲ್ ಆಗಿ ನಡೀತಿರ್ಬೇಕು, ಇದ್ರ ಮೇಲೆ ರಿಪೋರ್ಟ್ ಮಾಡಬೇಕು ಹಂಗಿಂಗಂತೆಲ್ಲ ಡಿಸೈಡ್ ಮಾಡ್ತಾಳೆ ಅವಳು ಆಯಿತಾ. ಹಾಂ, ನೆಕ್ಸ್ಟ್ ಏನಾಗ್ತದೆ ಅಂತ ಹೇಳ್ಕೊಂಡು ನೀವೇ ಈ ಮೂವಿಯನ್ನು ನೋಡಬೇಕು. ಯಾಕಂತಂದರೆ ಈಗ ನಾನು ಹೇಳ್ಬೋದು ಹಿಂಗಿಂಗಾಯ್ತು ಅಂತ ಹೇಳ್ಕೊಂಡು, ಬಟ್ ಅದನ್ನು ಆದಷ್ಟು ನಿಮ್ಗೆ ಅದು ರಿಯಾಲಿಟಿಯಾಗಿ ರಿಯಲ್ಲಾಗಿ ಅದನ್ನು ಹಿಟ್ಟಾಗುವಂಗೆ ಆ ಮೂವಿಯನ್ನು ಹಂಗೆ ರೆಡಿ ಮಾಡಿದ್ದಾರೆ. ಬೇರೆ ಎಲ್ಲ ಡಾಕ್ಯುಮೆಂಟ್ರಿ ಥರ ಅಥವಾ ಯಾವುದೋ ಸೋಷಿಯಲ್ ಕಾಸ್ ಮೂವಿ ಥರ ಸ್ಲೋ ಆಗಿ ಹೋಗೋದಿಲ್ಲ, ಇದು ಪಟ ಸ್ಪೀಡಾಗಿ ನಡೀತಾ ಹೋಗ್ತಾ ಇರ್ತದೆ. ಅದಕ್ಕೋಸ್ಕರ ನಾನು ರಿಕಮೆಂಡ್ ಮಾಡ್ತಿರೋವಂಥದ್ದು ಈ ಮೂವಿ ಹೆಸರು ಭಕ್ಷಕ್ ಅಂತ ಹೇಳ್ಕೊಂಡು. ಇದು ನೆಟ್ಫ್ಲಿಕ್ಸಲ್ಲಿದೆ. ನೀವು ಎಲ್ಲರೂ ಆ ಮೂವಿಯನ್ನು ನೋಡಿ ಈ ಒಂದಿಷ್ಟು ಥಿಂಗ್ಸನ್ನು ನಾವೇನು ಹೇಳಲಿಕ್ಕಾಗೋದಿಲ್ಲಲ್ಲ, ಆ ಮೂವಿಯಲ್ಲಿ ಕ್ಲಿಯರಾಗಿ ಕಾಣಿಸ್ತಿದ್ದಾರೆ ಈ ವಿಷಯದ್ರ ಬಗ್ಗೆ. ಇಂಟೆನ್ಸ್ ಸಿಚುವೇಶನ್ ಏನಿರ್ತದಲ್ಲ ಈ ವಿಷಯದು, ಅದನ್ನು ಅವ್ರು ಕ್ಲಿಯರಾಗಿ ಕಾಣಿಸಿದ್ದಾರೆ. ಸೊ ಅದಕ್ಕೋಸ್ಕರ ಈ ಮೂವಿಯನ್ನು ನೋಡಿ. ಮತ್ತೊಂದು ಸಲ ಹೇಳ್ತೀನಿ, ಈ ಮೂವಿ ಹೆಸರು ಭಕ್ಷಕ್ ಅಂತ. ಇದು ನೆಟ್ಫ್ಲಿಕ್ಸಲ್ಲಿದೆ ಮತ್ತು ಬೇರೆ ಯಾವುದೋ ಆನ್ಲೈನ್ ಸ್ಟ್ರೀಮಿಂಗ್ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲೂ ಕೂಡ ಇರ್ಬೋದು. ಸೊ ನೀವು ಈ ಮೂವಿಯನ್ನು ನೋಡಿ ನಿಮಗಿದು ಯಾವ ಲೆವೆಲಿಗೆ ಇದು ಹಿಟ್ಟಾಯಿತು ಅನ್ನೋದು ಕೂಡ ನಮ್ಮ ಕಮೆಂಟ್ಸಲ್ಲಿ ಹಾಕಿ. ಹಾಗೆ ನೆಕ್ಸ್ಟ್ ವೀಕ್ ಮತ್ತೊಂದಿಷ್ಟು ಕ್ರೇಜಿ ಮೂವೀಸ್ ಜೊತೆ ಬರ್ತಾ ಇರ್ತೀನಿ. ಇದೇ ಥರದೇ ಮತ್ತೊಂದು ವಿಷಯದ ಮೇಲೆ ಸ್ಟೋರಿ ಟೈಮ್ ಮಾಡಲಿಕ್ಕೂ ನಾನು ರೆಡಿ ಆಗ್ತಾ ಇದ್ದೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ವೇಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಕ್ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.